ಎಲ್ಲರಿಗೂ ನಮಸ್ಕಾರ. ಇನ್ಫಿನಿಟ್ IAS KASನ ಫೆಬ್ರವರಿ ಕರೆಂಟ್ ಅಫೇರ್ಸ್ MCQ ಡಿಸ್ಕಷನ್ಗೆ ಸ್ವಾಗತ. ಈ ಪ್ರಶ್ನೆಗಳು ನಿಮ್ಮ ಮುಂಬರುವ KAS ಎಕ್ಸಾಮ್ ಮತ್ತು UPSC ಎಕ್ಸಾಮಿನೇಷನ್ಗೆ ತುಂಬ ಮುಖ್ಯ ಆಗಿರ್ತವೆ. ಸೊ ಮೊದಲನೇ ಕ್ವಶನ್ಗೆ ಹೋಗೋಣ. ಮೆನ್ಸ್ಟ್ರುವಲ್ ಹೆಲ್ತ್ ಆ್ಯಂಡ್ ಆರ್ಟಿಕಲ್ 21 ಬಗ್ಗೆ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ 3 ಸ್ಟೇಟ್ಮೆಂಟ್ಸ್ ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಅಂತ ಕೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಹ್ಯಾಸ್ ರೆಕಗ್ನೈಸ್ಡ್ ದ ರೈಟ್ ಟು ಡಿಗ್ನಿಫೈಡ್ ಮೆನ್ಸ್ಟ್ರುವಲ್ ಹೆಲ್ತ್ ಆಸ್ part of the Article 21. This recognition by itself creates an universal constitutional right to paid menstrual leave for every woman employed. Menstrual health includes access to menstrual hygiene facilities, privacy and dignity. So, which of the statements are correct ಅಂತ ಕೇಳಿದ್ದಾರೆ. ಸೊ ಕನ್ನಡದಲ್ಲಿ ಮಾನಸಿಕ ಆರೋಗ್ಯ ಮತ್ತು ಅನುಚ್ಛೇದ 21ಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಗೌರವಯುತ ಮಾಸಿಕ ಆರೋಗ್ಯದ ಹಕ್ಕನ್ನು ಅನುಚ್ಛೇದ 21ರ ಅಂಗವೆಂದು ಗುರುತಿಸಿದೆ. ಈ ಮಾನ್ಯತೆಯಿಂದಲೇ ಪ್ರತಿಯೊಬ್ಬ ಮಹಿಳಾ ಉದ್ಯೋಗಿಗೂ ವೇತನ ಸಹಿತ ಮಾಸಿಕ ರಜೆ ಪಡೆಯುವ ಸಾರ್ವತ್ರಿಕ ಸಂವಿಧಾನ ಹಕ್ಕು ಸ್ವಯಂಚಾಲಿತವಾಗಿ ಉಂಟಾಗುತ್ತದೆ. ಮಾಸಿಕ ಆರೋಗ್ಯವು ಮಾಸಿಕ ಸ್ವಚ್ಛತಾ ಸೌಲಭ್ಯಗಳು, ಗೌಪ್ಯತೆ ಮತ್ತು ಗೌರವಕ್ಕೆ ಪ್ರವೇಶವನ್ನು ಒಳಗೊಂಡಿದೆ. ಸೊ ಎಷ್ಟು ಸರಿಯಾಗಿದೆ ಅಂತ ನೋಡಿದಾಗ ಉತ್ತರ ಆಗಿರುತ್ತೆ ಎ ಮತ್ತು ಎ 1 ಮತ್ತು 3 ಮಾತ್ರ. ಓಕೆ, ಸೊ 1 ಮತ್ತು 3 ಮಾತ್ರ ಆಗಿರುತ್ತೆ. ಸೊ ನೋಡಿ, 2026ರ ಜನವರಿಯ ತೀರ್ಪಿನಲ್ಲಿ ನ್ಯಾಯಾಲಯವು ಗೌರವಯುತ ಮಾಸಿಕ ಆರೋಗ್ಯವನ್ನು ಜೀವಿಸುವ ಹಕ್ಕು ಮತ್ತು ಮಾನವ ಗೌರವದ ವ್ಯಾಪ್ತಿಯಲ್ಲಿ ಗುರುತಿಸಿತು. ಆದರೆ ಪ್ರತಿಯೊಂದು ಮಾಸಿಕ ರಜೆಯ ಬೇಡಿಕೆಗೂ ಸ್ವಯಂ ಮೂಲಭೂತ ಹಕ್ಕಾಗಿ ಪರಿವರ್ತನೆಯಾಗುವುದಿಲ್ಲ. ರಜೆ ನೀತಿ ಕಾರ್ಮಿಕ ಕಾನೂನು ಮತ್ತು ಸಾರ್ವಜನಿಕ ನೀತಿಯ ಪ್ರತ್ಯೇಕ ವಿಷಯಗಳಾಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಮುಂದಿನ ಪ್ರಶ್ನೆ ಹೋಗೋಣ. 16th ಫೈನಾನ್ಸ್ ಕಮಿಷನ್ ಆ್ಯಂಡ್ ಅರ್ಬನ್ ಲೋಕಲ್ ಬಾಡೀಸ್ ಬಗ್ಗೆ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ and select the correct answer. 16th Finance Commission recommended grants for urban local bodies for 2026 to 31 award period. It proposed a combination of basic and performance linked grants for local bodies. Finance Commission grants to municipalities are routed only through the Union Ministry of Housing and Urban Affairs and have no constitutional link with Article 280. ಸೊ ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳಿದೆ. 16ನೇ ಹಣಕಾಸು ಆಯೋಗ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. 16ನೇ ಹಣಕಾಸು ಆಯೋಗವು 2026ರಿಂದ 31ರ ಶಿಫಾರಸು ಅವಧಿಗೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅನುದಾನಗಳನ್ನು ಶಿಫಾರಸು ಮಾಡಿದೆ. ಸ್ಥಳೀಯ ಸಂಸ್ಥೆಗಳಿಗೆ ಮೂಲ ಅನುದಾನ ಮತ್ತು ಕಾರ್ಯಕ್ಷಮತೆ ಆಧಾರಿತ ಅನುದಾನದ ಸಂಯೋಜನೆಯನ್ನು ಅದು ಶಿಫಾರಸು ಮಾಡಿದೆ. ಪುರಸಭೆಗಳಿಗೆ ಹಣಕಾಸು ಆಯೋಗದ ಅನುದಾನಗಳು ಕೇವಲ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಮೂಲಕವೇ ಸಾಗುತ್ತವೆ. ಅವುಗಳಿಗೆ ಅನುಚ್ಛೇದ 280ರೊಂದಿಗೆ ಯಾವುದೇ ಸಂವಿಧಾನಾತ್ಮಕ ಸಂಬಂಧವಿಲ್ಲ ಅಂತ ಕೇಳಿದ್ದಾರೆ. ಸೊ ಉತ್ತರ ಆಗಿರುತ್ತೆ ಬಿ 1 ಮತ್ತು 2. ಓಕೆ, ಸ್ಥಳೀಯ ಸಂಸ್ಥೆಗಳ ಅನುದಾನಗಳು ಹಣಕಾಸು ಆಯೋಗದ ಸಂವಿಧಾನಿಕ ಹಣಕಾಸು ವ್ಯವಸ್ಥೆಯ ಭಾಗವಾಗಿದೆ. ಹಾಗಾಗಿ 3ನೇ ಸ್ಟೇಟ್ಮೆಂಟ್ ಇಲ್ಲಿ ನಾವು ತಪ್ಪಾಗಿದೆ ಅಂತ ನೋಡಬಹುದು. 16ನೇ ಹಣಕಾಸು ಆಯೋಗವು ಅವಧಿಯಲ್ಲಿ ನಗರ ಅನುದಾನಗಳನ್ನು ಗಣನೀಯವಾಗಿ ಹೆಚ್ಚಿಸಿ ಮೂಲ ಅಥವಾ ಕಾರ್ಯಕ್ಷಮತೆ ಆಧಾರಿತ ಘಟಕಗಳಾಗಿ ವಿನ್ಯಾಸಗೊಳಿಸಲಾಗಿದೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ಬೋದು. ಪಂಚಾಯಿತಿಗಳು ಮತ್ತು ಪುರಸಭೆಗಳ ಸಂಪನ್ಮೂಲಗಳನ್ನು ಹೆಚ್ಚಿಸಲು ರಾಜ್ಯ ಸಂಚಿತ ನಿಧಿಯನ್ನು ವೃದ್ಧಿಸುವ ಕ್ರಮಗಳನ್ನು ಶಿಫಾರಸು ಮಾಡಲು ಅನುಚ್ಛೇದ 280 ಅವಕಾಶ ನೀಡುತ್ತದೆ. ನೋಡಿ, ರಾಜ್ಯ ಸಂಚಿತ ನಿಧಿಯನ್ನು ವೃದ್ಧಿಸುವ ಒಂದು ಕ್ರಮಕ್ಕೆ ಅನುಚ್ಛೇದ 280 ಕೂಡ ಶಿಫಾರಸು ಮಾಡುತ್ತೆ ಅಂತ ನಾವು ಇಲ್ಲಿ ನೋಡ್ಬೋದು. ಮತ್ತು 16 ಹಣಕಾಸು ಶಿಫಾರಸು ಅವಧಿ ಏನಿದೆ ಅಲ್ಲ, ಸೊ 2026-27ರಿಂದ 2030-31ರವರೆಗೆ ಇರುತ್ತದೆ ಅಂತ ಇಲ್ಲಿ ನಾವು ನೋಡ್ಬೋದು. ಮುಂದಿನ ಪ್ರಶ್ನೆ ಹೋಗೋಣ. ಡಿನೋಟಿಫೈಡ್ ಟ್ರೈಬ್ಸ್ ಆ್ಯಂಡ್ ಕರ್ನಾಟಕ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಅಂತ ಇದೆ. ಡಿನೋಟಿಫೈಡ್ ಟ್ರೈಬ್ಸ್ ಇನ್ಕ್ಲೂಡ್ ಕಮ್ಯುನಿಟೀಸ್ ದಟ್ ವರ್ ಒನ್ಸ್ ನೋಟಿಫೈಡ್ ಅಂಡರ್ ದಿ colonial criminal tribe laws, later denotified after independence. Every denotified tribe in India is constitutionally classified as scheduled tribe. The Hakki-Pikki community is found in Karnataka and is recognized as the scheduled tribe in the state. ಸೊ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಿಮುಕ್ತ ಬುಡಕಟ್ಟುಗಳಲ್ಲಿ ವಸಾಹತುಶಾಹಿ ಕಾಲದ ಅಪರಾಧಿ ಜನಾಂಗ ಕಾನೂನುಗಳಡಿ ಒಮ್ಮೆ ಅಧಿಸೂಚಿತಗೊಂಡು ಸ್ವಾತಂತ್ರ್ಯ ನಂತರ ಆ ಪಟ್ಟಿಯಿಂದ ವಿಮುಕ್ತಗೊಳಿಸಲಾದ ಸಮುದಾಯಗಳು ಸೇರಿವೆ. ಭಾರತದ ಪ್ರತಿಯೊಂದು ವಿಮುಕ್ತ ಬುಡಕಟ್ಟು ಸಂವಿಧಾನಾತ್ಮಕವಾಗಿ ಪರಿಶಿಷ್ಟ ಪಂಗಡವೆಂದು ವರ್ಗೀಕರಿಸಲಾಗಿದೆ. ಹಕ್ಕಿ-ಪಿಕ್ಕಿ ಸಮುದಾಯವು ಕರ್ನಾಟಕದಲ್ಲಿ ಕಂಡುಬರುತ್ತದೆ ಮತ್ತು
ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡವಾಗಿ ಗುರುತಿಸಲಾಗಿದೆ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ 1 ಮತ್ತು 3 ಹೇಳಿಕೆ ಮಾತ್ರ ಸರಿಯಾಗಿದೆ. ಸೊ ಎರಡನೇ ಹೇಳಿಕೆ ಏನಿದೆಯಲ್ಲ ಅದು ತಪ್ಪಾಗಿರುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಹಾಗಾಗಿ ಉತ್ತರ ಆಗಿರುತ್ತೆ ಸಿ ಆಗಿರುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ವಿಮುಕ್ತ ಎಂಬುದು ಐತಿಹಾಸಿಕ ಆಡಳಿತಾತ್ಮಕ ವರ್ಗ ಆಗಿರುತ್ತೆ. ಅದು ಒಂದೇ ಸಾಂವಿಧಾನಿಕ ಮೀಸಲಾತಿ ವರ್ಗವಲ್ಲ ಅನ್ನೋದು ನಾವು ನೆನಪಿಡಬೇಕು. ರಾಜ್ಯಾನುಸಾರ ಇಂತಹ ಸಮುದಾಯಗಳು ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ, ಇತರೆ ಹಿಂದುಳಿದ ವರ್ಗ ಅಥವಾ ಬೇರೆ ವರ್ಗಗಳಲ್ಲಿ ಇರಬಹುದು. ಕರ್ನಾಟಕದ ಹಕ್ಕಿಪಿಕ್ಕಿ ಸಮುದಾಯ ಏನಿದೆಯಲ್ಲ, ಸಂಚಾರಿ ಜೀವನೋಪಾಯ ಮತ್ತು ವಿಮುಕ್ತಗೊಳಿಸುವಿಕೆಯ ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಮುಖ ಉದಾಹರಣೆ ಆಗಿದೆ ಅಂತ ಇಲ್ಲಿ ನಾವು ನೋಡ್ಬೋದು. ಮತ್ತು ಈ ಕ್ರಿಮಿನಲ್ ಟ್ರೈಬ್ಸ್ ಆಕ್ಟ್ ಎಲ್ಲಿ ಯಾವಾಗ ಇತ್ತು ಅಂತ ಹೇಳಿದ್ರೆ, ಯಾವ ಒಂದು ಇದರಲ್ಲಿ ಇತ್ತು ಅಂತ ಹೇಳಿದ್ರೆ 1871 ವಸಾಹತುಶಾಹಿ ಕಾನೂನಾಗಿತ್ತು ಅನ್ನೋದು ನಾವು ನೋಡ್ಬೋದು. ಓಕೆ, ಸೊ ವಿಮುಕ್ತ ಬುಡಕಟ್ಟುಗಳನ್ನು ಸ್ವಯಂ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳು ಅಥವಾ PVTGs ಅಂತ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಕೂಡ ಪರಿಗಣಿಸಬಾರ್ದು ಅಂತ ಇಲ್ಲಿ ನಾವು ನೋಡಬೇಕು. ಓಕೆ, ಸೊ ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಇಂಡಿಯಾ ಅಂಡ್ GCC FTA ಟರ್ಮ್ಸ್ ಆಫ್ ರೆಫರೆನ್ಸ್. India and the Gulf of Cooperation Council signed the terms of reference to resume or launch negotiation for an FTA in February 2026. GCC has 6 members: Bahrain, Kuwait, Oman, Qatar, Saudi Arabia and United Arab Emirates. Signing terms of reference is legally equivalent to bringing a completed FTA into force. Okay, ಸೊ ಭಾರತ ಮತ್ತು ಗಲ್ಫ್ ಸಹಕಾರ ಮಂಡಳಿ 2026 ಫೆಬ್ರವರಿಯಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದದ ಮಾತುಕತೆಗಳನ್ನು ಆರಂಭಿಸಲು ಅಥವಾ ಪುನರಾರಂಭಿಸಲು ನಿಯಮಾವಳಿಗಳೇ ಸಹಿ ಹಾಕಿದವು. GCCಯ 6 ಸದಸ್ಯ ರಾಷ್ಟ್ರಗಳು ಬಹ್ರೇನ್, ಕುವೈತ್, ಒಮನ್, ಕತಾರ್, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಿಯಮಾವಳಿಗಳಿಗೆ ಸಹಿ ಹಾಕುವುದು ಪೂರ್ಣಗೊಂಡ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಜಾರಿಗೆ ತರುವುದಕ್ಕೆ ಕಾನೂನಾತ್ಮಕವಾಗಿ ಸಮಾನವಾಗಿದೆ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ 1 ಮತ್ತು 2 ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಉತ್ತರ ಆಗಿರುತ್ತೆ ಡಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ನ್ಯೂ ಸ್ಟಾರ್ಟ್ ಟ್ರೀಟಿ ಬಗ್ಗೆ ಇದೆ. ನ್ಯೂ ಸ್ಟಾರ್ಟ್ ಟ್ರೀಟಿ ವಾಸ್ ಎ ಬೈಲ್ಯಾಟ್ರಲ್ ಸ್ಟ್ರಾಟಜಿಕ್ ಆರ್ಮ್ಸ್ ಕಂಟ್ರೋಲ್ ಟ್ರೀಟಿ ಬಿಟ್ವೀನ್ ದ ಯುನೈಟೆಡ್ ಸ್ಟೇಟ್ಸ್ ಅಂಡ್ ರಷ್ಯಾ. It placed limits on deployed strategic nuclear warheads and specified delivery system. It was the same legal instrument as the Nuclear Non-Proliferation Treaty. ಸೊ ನ್ಯೂ ಸ್ಟಾರ್ಟ್ ಅಮೆರಿಕ ಮತ್ತು ರಷ್ಯಾ ನಡುವಿನ ದ್ವಿಪಕ್ಷೀಯ ಸಾಮರಿಕ ಶಸ್ತ್ರ ನಿಯಂತ್ರಣ ಒಪ್ಪಂದವಾಗಿತ್ತು. ನಿಯೋಜಿತ ಸಾಮರಿಕ ಅಣ್ವಸ್ತ್ರ ವಾರ್ಹೆಡ್ಗಳು ಮತ್ತು ನಿರ್ದಿಷ್ಟ ವಿತರಣಾ ವ್ಯವಸ್ಥೆಗಳ ಮೇಲೆ ಇದು ಮಿತಿಗಳನ್ನು ವಿಧಿಸಿತು. ಇದು ಅಣ್ವಸ್ತ್ರ ಪ್ರಸರಣ ತಡೆ ಒಪ್ಪಂದ ಅದೇ ಕಾನೂನು ಸಾಧನವಾಗಿತ್ತು. ಸೊ ಯಾವ ಒಂದು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ 1 ಮತ್ತು 2 ಮಾತ್ರ ಸರಿಯಾಗಿದೆ. ಹಾಗಾಗಿ ಉತ್ತರ ಆಗಿರುತ್ತೆ 2. ಓಕೆ, ಸೊ ನೋಡಿ, ಇಲ್ಲಿ ನ್ಯೂ ಸ್ಟಾರ್ಟ್ ಅಮೆರಿಕ ಮತ್ತು ರಷ್ಯಾ ನಡುವೆ ನಿಯೋಜಿತ ಸಾಮರಿಕ ಅಣ್ವಸ್ತ್ರ ಶೇಖರಗಳನ್ನು ಮಿತಿಗೊಳಿಸಿದ ಪ್ರಮುಖ ದ್ವಿಪಕ್ಷೀಯ ಒಪ್ಪಂದವಾಗಿತ್ತು. ಅನುಮತಿಸಲಾದ ವಿಸ್ತರಣೆಯ ನಂತರ ಇದು 2026 ಫೆಬ್ರವರಿಯಲ್ಲಿ ಅವಧಿ ಮುಗಿಸಿತ್ತು. NPT ಬಹುಪಕ್ಷೀಯ ಪ್ರಸರಣ ತಡೆ ಒಪ್ಪಂದವಾಗಿದ್ದು ಅದರ ಸದಸ್ಯತ್ವ ಮತ್ತು ಉದ್ದೇಶ ಭಿನ್ನವಾಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಇದಕ್ಕೆ ಅದು ಯಾವುದೇ ಕಾರಣಕ್ಕೆ ಸಂಬಂಧಿಸಿರಲ್ಲ ಅನ್ನೋದು ನಮಗೆ ನೆನಪಿರಬೇಕು. ಸೊ ಮುಂದಿನ ಪ್ರಶ್ನೆ ನೋಡೋಣ. ಕಿಂಬರ್ಲೆ ಪ್ರೋಸೆಸ್ ಅಂಡ್ ಇಂಡಿಯಾ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂಡ್ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್. Kimberley Process Certification Scheme seeks to prevent conflict diamonds from entering the legitimate trade in rough diamonds. India assumed the chairmanship of the Kimberley Process for 2026. The scheme principally regulates international trade in polished gold jewelry. So, ಕಿಂಬರ್ಲಿ ಪ್ರಕ್ರಿಯೆ ಪ್ರಮಾಣೀಕರಣ ವ್ಯವಸ್ಥೆಯ ಉದ್ದೇಶ ಸಂಘರ್ಷ ವಜ್ರಗಳು, ಕಚ್ಚಾ ವಜ್ರಗಳ ಕಾನೂನುಬದ್ಧ ವ್ಯಾಪಾರಕ್ಕೆ ಪ್ರವೇಶಿಸುವುದನ್ನು ತಡೆಯುವುದು. ಭಾರತವು 2026 ಕಿಂಬರ್ಲಿ ಪ್ರಕ್ರಿಯೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿತು. ಈ ವ್ಯವಸ್ಥೆ ಮುಖ್ಯವಾಗಿ ಪಾಲಿಶ್ ಮಾಡಿದ ಚಿನ್ನದ ಆಭರಣಗಳ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನಿಯಂತ್ರಿಸುತ್ತದೆ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಹೇಳಿದ್ರೆ ನೋಡಿದ್ರೆ 1 and 2 ಹೇಳಿಕೆ ಮಾತ್ರ ಸರಿಯಾಗಿದೆ. ಉತ್ತರ ಆಗಿರುತ್ತೆ ಬಿ. ಓಕೆ, ಸೊ ಕಿಂಬರ್ಲಿ ಪ್ರಕ್ರಿಯೆ ಕಚ್ಚಾ ವಜ್ರಗಳು ಮತ್ತು ಸಂಘರ್ಷ ಹಣಕಾಸಿನ ಮೇಲೆ ಕೇಂದ್ರಿತವಾಗಿದೆ, ಚಿನ್ನದ ಮೇಲೆ ಅಲ್ಲ ಅನ್ನೋದು ನಾವಿಲ್ಲಿ ನೋಡ್ಕೋಬೇಕು. ಭಾರತವು ಜಾಗತಿಕ ಮಟ್ಟದಲ್ಲಿ ಪ್ರಮುಖ ವಜ್ರ ಕತ್ತರಿಸುವ ಮತ್ತು ಪಾಲಿಶ್ ಮಾಡುವ ಕೇಂದ್ರವಾಗಿರುವುದರಿಂದ ಅದರ ಪಾಲ್ಗೊಳ್ಳುವಿಕೆಗೆ ವ್ಯಾಪಾರ ಮತ್ತು ಆಡಳಿತಾತ್ಮಕ ಮಹತ್ವ ಇದೆ ಅನ್ನೋದು ನಾವಿಲ್ಲಿ ನೋಡ್ಬೋದು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಇಂಡಿಯಾ ಗ್ರೀಸ್ ಕೋಆಪರೇಷನ್ ಬಗ್ಗೆ ಇದೆ.
India and Greece have elevated their relationship to a strategic partnership. Maritime connectivity, shipping, defense, trade are among the areas of bilateral cooperation. Greece is a member of the Gulf Cooperation Council. ಸೊ ಭಾರತ ಮತ್ತು ಗ್ರೀಸ್ ತಮ್ಮ ಸಂಬಂಧವನ್ನು ಸಾಮರಿಕ ಪಾಲುದಾರಿಕೆಗಾಗಿ ಮೇಲ್ದರ್ಜೆಗೇರಿಸಿವೆ. ಸಮುದ್ರ ಸಂಪರ್ಕ, ನೌಕಾಯಾನ, ರಕ್ಷಣಾ ಸಹಕಾರ ಮತ್ತು ವ್ಯಾಪಾರವು ದ್ವಿಪಕ್ಷೀಯ ಸಹಕಾರದ ಕ್ಷೇತ್ರಗಳಲ್ಲಿ ಸೇರಿವೆ. ಗ್ರೀಸ್ ಗಲ್ಫ್ ಸಹಕಾರ ಮಂಡಳಿಯ ಸದಸ್ಯ ರಾಷ್ಟ್ರವಾಗಿದೆ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ 1 ಮತ್ತು 2 ಹೇಳಿಕೆಗಳು ಮಾತ್ರ ಸರಿಯಾಗಿದೆ. ಹಾಗಾಗಿ ಉತ್ತರ ಆಗಿರುತ್ತೆ ಸಿ. ಓಕೆ, ಗ್ರೀಸ್ ಗಲ್ಫ್ ಸಹಕಾರ ಮಂಡಳಿಯ ಸದಸ್ಯ ರಾಷ್ಟ್ರ ಅಲ್ಲ ಅನ್ನೋದು ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಹಿಂದೂ ಮಹಾಸಾಗರ, ಪಶ್ಚಿಮ ಏಷ್ಯಾ ಮತ್ತು ಮಧ್ಯದರ ಪ್ರದೇಶಗಳ ನಡುವಿನ ಸಂಪರ್ಕ ಜೊತೆಗೆ ರಕ್ಷಣಾ, ನೌಕಾಯಾನ ಮತ್ತು ವಾಣಿಜ್ಯ ಸಹಕಾರದ ಹಿನ್ನೆಲೆಯಲ್ಲಿ ಭಾರತ ಗ್ರೀಸ್ ಸಂಬಂಧಗಳಿಗೆ ಸಾಮರಿಕ ಮಹತ್ವ ಹೆಚ್ಚಿಸಿದೆ. ಗ್ರೀಸ್ EU ಮತ್ತು ನ್ಯಾಟೋ ಸದಸ್ಯ. ನೋಡಿ, ಇಲ್ಲಿ ಗ್ರೀಸು GCC ಸದಸ್ಯವಲ್ಲ. ಓಕೆ, ಗ್ರೀಸ್ ಯಾವುದಕ್ಕೆ ಇದಾಗಿದೆ ಅಂದರೆ EUನಲ್ಲಿದೆ ಮತ್ತು ನ್ಯಾಟೋಗೆ ಸಂಬಂಧಪಟ್ಟಿದೆ. ಬಟ್ ಇದು GCCಗೆ ಸಂಬಂಧಪಟ್ಟಿಲ್ಲ ಅಂತ ಕೂಡ ನಾವು ಇಲ್ಲಿ ನೆನಪಿಡಬೇಕು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಫೋಟೋ ರಿಯಲಿಸ್ಟಿಕ್ AI ಜನರೇಟೆಡ್ ಕಂಟೆಂಟ್ ಅಂತ ಅದರ ಬಗ್ಗೆ ಕ್ವಶನ್ ಇದೆ. ಸೊ ಫೋಟೋ ರಿಯಲಿಸ್ಟಿಕ್ ಸಿಂಥೆಟಿಕ್ ಮೀಡಿಯಾ ಕ್ಯಾನ್ ಮೇಕ್ AI ಜನರೇಟೆಡ್ ಇಮೇಜಸ್ ಆರ್ ವಿಡಿಯೋಸ್ ಡಿಫಿಕಲ್ಟ್ ಟು ಡಿಸ್ಟಿಂಗ್ವಿಶ್ ಫ್ರಮ್ ಅಥೆಂಟಿಕ್ ರೆಕಾರ್ಡಿಂಗ್ಸ್. Disclosure, labeling or provenance tools can help users identify synthetic content. Deepfakes can create risk relating to misinformation, impersonation, non-consensual content. ಸೊ ಛಾಯಾಚಿತ್ರದಂತಿರುವ ಕೃತಕ ಮಾಧ್ಯಮವು AI ಮೂಲಕ ರಚಿಸಲಾದ ಚಿತ್ರ ಅಥವಾ ವಿಡಿಯೋಗಳನ್ನು ನೈಜ ದಾಖಲೆಗಳಿಂದ ಬೇರ್ಪಡಿಸುವುದನ್ನು ಕಷ್ಟವಾಗಿಸಬಹುದು. ಬಹಿರಂಗಪಡಿಸುವಿಕೆ, ಗುರುತು ಲೇಪನ ಮತ್ತು ಮೂಲ ಪತ್ತೆ ಸಾಧನಗಳು ಕೃತಕ ವಿಷಯಗಳನ್ನು ಗುರುತಿಸಲು ಬಳಕೆದಾರರಿಗೆ ಸಹಾಯ ಮಾಡಬಹುದು. ಡೀಪ್ಫೇಕ್ಗಳು ತಪ್ಪು ಮಾಹಿತಿ, ವ್ಯಕ್ತಿತ್ವದ ನಕಲಿ ಬಳಕೆ ಮತ್ತು ಅನುಮತಿ ಇಲ್ಲದ ವಿಷಯಕ್ಕೆ ಸಂಬಂಧಿಸಿದ ಅಪಾಯಗಳನ್ನು ಸೃಷ್ಟಿಸಬಹುದು. ಸೊ ಯಾವ ಸ್ಟೇಟ್ಮೆಂಟ್ಗಳು ಸರಿಯಾಗಿದೆ ಅಂತ ನೋಡಿದಾಗ ಎಲ್ಲ ಸ್ಟೇಟ್ಮೆಂಟ್ಸ್ಗಳು ಇಲ್ಲಿ ಸರಿಯಾಗಿರುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಛಾಯಾಚಿತ್ರದಂತಿರುವ ಜನರೇಟಿವ್ AI ನವೀನತೆ ಮತ್ತು ಮಾಹಿತಿ ನೈತಿಕತೆ ಎರಡೂ ಪ್ರಶ್ನೆಗಳನ್ನು ಎತ್ತುತ್ತದೆ. ಎಲ್ಲ AI ಜನಿತ ವಿಷಯವನ್ನು ಕಾನೂನು ಬಾಹಿರವೆಂದು ಪರಿಗಣಿಸುವುದಕ್ಕಿಂತ ಗುರುತು ಲೇಪನ, ಮೂಲ ಪತ್ತೆ, ವೇದಿಕೆಗಳ ಜವಾಬ್ದಾರಿ ಮತ್ತು ಕಾನೂನು ಬಾಹಿರ ನಕಲಿ ವ್ಯಕ್ತಿತ್ವದ ಅಥವಾ ಮೋಸದ ವಿಷಯದ ವಿರುದ್ಧ ತ್ವರಿತ ಕ್ರಮಗಳಿಗೆ ನೀತಿಗಳು ಒತ್ತು ನೀಡುತ್ತವೆ ಅನ್ನೋದು ನಾವಿಲ್ಲಿ ನೋಡ್ಬೋದು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸ್ಪೇಸ್ ಎಕ್ಸ್ ಮತ್ತು ಬ್ಲೂ ಆರಿಜಿನ್ ಲೂನಾರ್ ಸಿಸ್ಟಮ್ ಬಗ್ಗೆ ಇದೆ. ಸ್ಪೇಸ್ ಎಕ್ಸ್ ಹ್ಯಾಸ್ ಬಿನ್ ಡೆವಲಪಿಂಗ್ ಎ ಸ್ಟಾರ್ಶಿಪ್ ಡಿರೈವ್ಡ್ ಹ್ಯೂಮನ್ ಲ್ಯಾಂಡಿಂಗ್ ಸಿಸ್ಟಮ್ ಫಾರ್ ದಿ ನಾಸಾಸ್ ಆರ್ಟಿಮಿಸ್ ಪ್ರೋಗ್ರಾಮ್. Blue Origin's lunar lander program is associated with the Blue Moon system. Both are private sector companies participating in NASA's commercial lunar land architecture. Neither company has any role connected with the human lunar exploration. SpaceX ಮತ್ತು ಬ್ಲೂ ಆರಿಜಿನ್ ಚಂದ್ರ ಲ್ಯಾಂಡರ್ ವ್ಯವಸ್ಥೆಗಳ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. SpaceX ನಾಸಾದ ಆರ್ಟಿಮಿಸ್ ಕಾರ್ಯಕ್ರಮಕ್ಕಾಗಿ ಸ್ಟಾರ್ಶಿಪ್ ಆಧಾರಿತ ಹ್ಯೂಮನ್ ಲ್ಯಾಂಡಿಂಗ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸುತ್ತಿದೆ. ಬ್ಲೂ ಆರಿಜಿನ್ನ ಚಂದ್ರ ಲ್ಯಾಂಡರ್ ಕಾರ್ಯಕ್ರಮವು ಬ್ಲೂ ಮೂನ್ ವ್ಯವಸ್ಥೆಯೊಂದಿಗೆ ಸಂಬಂಧಿಸಿದೆ. ಎರಡೂ ಖಾಸಗಿ ವಲಯದ ಕಂಪನಿಗಳು ನಾಸಾದ ವಾಣಿಜ್ಯ ಚಂದ್ರ ಲ್ಯಾಂಡರ್ ವ್ಯವಸ್ಥೆಯಲ್ಲಿ ಪಾಲ್ಗೊಂಡಿವೆ. ಈ ಎರಡೂ ಕಂಪನಿಗಳಿಗೆ ಮಾನವ ಚಂದ್ರ ಅನ್ವೇಷಣೆಯೊಂದಿಗೆ ಯಾವುದೇ ಸಂಬಂಧವಿಲ್ಲ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ ಇಲ್ಲಿ 3 ಹೇಳಿಕೆಗಳು ಮಾತ್ರ ಸರಿಯಾಗಿರುತ್ತೆ. ಓಕೆ, ಸೊ ಹಾಗಾಗಿ ಉತ್ತರ ಆಗಿರುತ್ತೆ ಎ. ಆರ್ಟಿಮಿಸ್ ಚಂದ್ರ ಲ್ಯಾಂಡರ್ಗಳಿಗಾಗಿ ನಾಸಾ ವಾಣಿಜ್ಯ ಪಾಲುದಾರಿಕೆಯನ್ನು ಬಳಸುತ್ತಿದೆ. ಸ್ಪೇಸ್ ಎಕ್ಸ್ನ ಸ್ಟಾರ್ಶಿಪ್ HLS ಮತ್ತು ಬ್ಲೂ ಆರಿಜಿನ್ ನೇತೃತ್ವದ ಬ್ಲೂ ಮೂನ್ ಪ್ರತ್ಯೇಕ ವ್ಯವಸ್ಥೆಗಳಾಗಿವೆ ಅಂತ ನಾವಿಲ್ಲಿ ನೋಡ್ಬೋದು. ಹಾಗಾಗಿ ಸೊ ಇಲ್ಲಿ ಸ್ಟೇಟ್ಮೆಂಟ್ಗಳನ್ನ ಅಬ್ಸರ್ವ್ ಮಾಡಿ. ಅವುಗಳ ಸ್ಪರ್ಧೆ ಆಳವಾದ ಬಾಹ್ಯಾಕಾಶ ಅನ್ವೇಷಣೆಯಲ್ಲಿ ಖಾಸಗಿ ಕಂಪನಿಗಳ ಹೆಚ್ಚುತ್ತಿರುವ ಪಾತ್ರವನ್ನು ತೋರಿಸುತ್ತವೆ ಅಂತ ಹೇಳಿಬಿಟ್ಟು ನೋಡ್ಬೋದು. ಓಕೆ, ಸೊ ನೋಡಿ ಇಲ್ಲಿ ಆರ್ಟೆಮಿಸ್ ನೋಡಿ ಮಾನವರನ್ನು ಮತ್ತೆ ಚಂದ್ರನ ಮೇಲ್ಮೈಗೆ ಕರೆದೊಯ್ಯುವುದು ಮತ್ತು ದೀರ್ಘಕಾಲೀನ ಚಂದ್ರ ಸಾಮರ್ಥ್ಯ ನಿರ್ಮಾಣವನ್ನು ಗುರಿಯಾಗಿಸಿಕೊಂಡಿದೆ ಅನ್ನೋದು ನಾವು ಇಲ್ಲಿ ನೆನಪಿಡಬೇಕು. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಓಕೆ, ಇಟ್ ಈಸ್ ಹ್ಯೂಮನ್ ಸ್ಪೇಸ್, ಇದರಲ್ಲಿ ಚಂದ್ರನಲ್ಲಿ ಹ್ಯೂಮನ್ ಮಾನವರನ್ನು ತೊಗೊಂಡು ಹೋಗ್ಬೇಕು ಅನ್ನೋದು ಒಂದು ಉದ್ದೇಶ ಹೊಂದಿದೆ ಅಂತ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಟ್ಯಾಕ್ಸ್ ಡೆವಲ್ಯೂಷನ್ಸ್ ಟು ಸ್ಟೇಟ್ಸ್ ಅಂಡ್ ಕರ್ನಾಟಕ. The 16th Finance Commission retained 41% as the state's vertical share in the divisible pool of the union taxes. Karnataka's interstate share among the states was higher under the 16th Finance Commission than under the 15th Finance Commission.
Cesses and charges levied by the union are ordinarily part of the divisible pool shared with the states. ಸೊ ರಾಜ್ಯಗಳಿಗೆ ತೆರಿಗೆ ಹಂಚಿಕೆ ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 16ನೇ ಹಣಕಾಸು ಆಯೋಗವು ಕೇಂದ್ರದ ವಿಭಜಿಸಬಹುದಾದ ತೆರಿಗೆ ಸಮೂಹದಲ್ಲಿ ರಾಜ್ಯಗಳ ಲಂಬ ಪಾಲನ್ನು 41% ಆಗಿಯೇ ಉಳಿಸಿತು. ರಾಜ್ಯಗಳ ನಡುವಿನ ಹಂಚಿಕೆಯಲ್ಲಿ ಕರ್ನಾಟಕದ ಪಾಲು 15ನೇ ಹಣಕಾಸು ಆಯೋಗಕ್ಕಿಂತ 16ನೇ ಹಣಕಾಸು ಆಯೋಗದಡಿ ಹೆಚ್ಚಾಯಿತು. ಕೇಂದ್ರ ವಿಧಿಸುವ ಸೆಸ್ ಮತ್ತು ಸರ್ಚಾರ್ಜ್ಗಳು ಸಾಮಾನ್ಯವಾಗಿ ರಾಜ್ಯದೊಂದಿಗೆ ಹಂಚಿಕೊಳ್ಳುವ ವಿಭಜಿಸಬಹುದಾದ ತೆರಿಗೆ ಸಮೂಹದ ಭಾಗವಾಗಿವೆ. ಹಣಕಾಸು ಆಯೋಗವು GST ತೆರಿಗೆ ದರಗಳನ್ನು ನೇರವಾಗಿ ನಿಗದಿಪಡಿಸುತ್ತದೆ. ಸೊ ಫಿನಾನ್ಸ್ ಕಮಿಷನ್ ಡೈರೆಕ್ಟ್ಲಿ ಫಿಕ್ಸಸ್ ದ GST ಟ್ಯಾಕ್ಸ್ ರೇಟ್ಸ್. ಓಕೆ, ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ ಇಲ್ಲಿ ಉತ್ತರ ಆಗಿರುತ್ತೆ 2 ಮಾತ್ರ. ಓಕೆ, ಸೊ 2 ಮಾತ್ರ ಇರುತ್ತೆ, ಯಾಕಂದರೆ 3 ಮತ್ತು ಹೇಳಿಕೆ 4 ತಪ್ಪಾಗಿರುತ್ತೆ. ಓಕೆ, ಲಂಬ ತೆರಿಗೆ ಹಂಚಿಕೆಯ ಪಾಲು 41%, ಶೇಕಡ 41% ಹಾಗೆಯೇ ಉಳಿಯಿತು ಅನ್ನೋದು ನೋಡ್ಬೋದು. 16ನೇ ಹಣಕಾಸು ಆಯೋಗದ ಸೂತ್ರದಲ್ಲಿ ಕರ್ನಾಟಕದ ರಾಜ್ಯಾಂತರ ಪಾಲು ಸುಧಾರಿಸಿತು. ಕೇಂದ್ರದ ಸೆಸ್ ಮತ್ತು ಸರ್ಚಾರ್ಜ್ಗಳು ಸಂವಿಧಾನಾತ್ಮಕವಾಗಿ ವಿಭಜಿಸಬಹುದಾದ ತೆರಿಗೆ ಸಮೂಹದಿಂದ ಹೊರಗಿರುತ್ತವೆ. GST ದರಗಳು ಹಣಕಾಸು ಆಯೋಗದಿಂದಲ್ಲ, GST ಮಂಡಳಿ ವ್ಯವಸ್ಥೆ ಮೂಲಕ ನಿರ್ಧಾರಗೊಳ್ಳುತ್ತವೆ ಅಂತ ಇಲ್ಲಿ ನಾವು ನೋಡ್ಬೋದು. ಓಕೆ, ಸೊ ಹಾಗಾಗಿ 1 ಮತ್ತು 2 ಸರಿಯಾಗಿರುತ್ತೆ, 3 ಮತ್ತು 4 ತಪ್ಪಾಗಿರುತ್ತೆ ಅಂತ ಇಲ್ಲಿ ನಾವು ನೋಡ್ಬೋದು. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಆ್ಯಂಡ್ ದಿ ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ಇದೆ. In February 2026, former CJI B.R. Gawai told a parliamentary committee that simultaneous elections need not by themselves violate the constitution's basic structure. The basic structure doctrine allows Parliament to amend any part of the Constitution without judicial review. Federalism is recognized as a feature of the Constitution basic structure. In February 2026 view was a binding Supreme Court judgment finally upholding the One Nation One Election proposal. ಸೊ 2026 ಫೆಬ್ರವರಿಯಲ್ಲಿ ಮಾಜಿ ಮುಖ್ಯ ನ್ಯಾಯಮೂರ್ತಿ BR ಗವಾಯಿ ಸಂಸತ್ತಿನ ಸಮಿತಿಗೆ ಏಕಕಾಲಿಕ ಚುನಾವಣೆಗಳು ಸ್ವತಃ ಸಂವಿಧಾನದ ಮೂಲ ರಚನೆಯನ್ನು ಉಲ್ಲಂಘಿಸಬೇಕೆಂದಿಲ್ಲ ಎಂದು ಅಭಿಪ್ರಾಯಪಟ್ಟರು. ಮೂಲ ರಚನೆ ಸಿದ್ಧಾಂತವು ಸಂಸತ್ತಿಗೆ ಸಂವಿಧಾನದ ಯಾವುದೇ ಭಾಗವನ್ನು ನ್ಯಾಯಾಂಗ ಪರಿಶೀಲನೆಯಿಲ್ಲದೆ ತಿದ್ದುಪಡಿ ಮಾಡಲು ಅವಕಾಶ ನೀಡುತ್ತದೆ. ಫೆಡರಲಿಸಂ ಸಂವಿಧಾನದ ಮೂಲ ರಚನೆಯ ಒಂದು ಲಕ್ಷಣವೆಂದು ಗುರುತಿಸಲಾಗಿದೆ. ಸೊ 2026 ಫೆಬ್ರವರಿಯ ಈ ಅಭಿಪ್ರಾಯವು ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಸ್ತಾವನೆಯನ್ನು ಅಂತಿಮವಾಗಿ ಮಾನ್ಯಗೊಳಿಸಿದ ಬಾಧ್ಯಕರ ಸುಪ್ರೀಂ ಕೋರ್ಟ್ ತೀರ್ಪಾಗಿತ್ತು. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ 2 ಹೇಳಿಕೆಗಳು ಮಾತ್ರ ಸರಿಯಾಗಿರುತ್ತೆ. ಓಕೆ, ಸೊ ಪರೀಕ್ಷೆಗೆ ಮುಖ್ಯ ವ್ಯತ್ಯಾಸವೆಂದರೆ ಸಂಸತ್ತಿನ ಸಮಿತಿಯ ಮುಂದೆ ನೀಡಿದ ತಜ್ಞರ ಅಭಿಪ್ರಾಯ ಮತ್ತು ಬಾಧ್ಯಕರ ನ್ಯಾಯಾಂಗ ತೀರ್ಪಿನ ನಡುವಿನ ವ್ಯತ್ಯಾಸ. ಮೂಲ ರಚನೆ ಸಿದ್ಧಾಂತವು ಸಂಸತ್ತಿನ ತಿದ್ದುಪಡಿ ಅಧಿಕಾರಕ್ಕೆ ಮಿತಿ ವಿಧಿಸುತ್ತದೆ ಮತ್ತು ನ್ಯಾಯಾಂಗ ಪರಿಶೀಲನೆಗೆ ಒಳಪಟ್ಟಿದೆ ಅನ್ನೋದನ್ನು ನಾವಿಲ್ಲಿ ನೆನಪಿಡಬೇಕು. ಓಕೆ, ಫೆಡರಲಿಸಂ ಅದರ ಗುರುತಿಸಲಾದ ಅಂಶಗಳಲ್ಲಿ ಒಂದಾಗಿದೆ. ಫೆಡರಲಿಸಂ ಕೂಡ ಬೇಸಿಕ್ ಸ್ಟ್ರಕ್ಚರ್ ಪಾರ್ಟ್ ಆಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ನೆನಪಿಡಬೇಕು. ಆ ಒಂದು ಕೇಸ್ ಯಾವುದಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಕೇಶವಾನಂದ ಭಾರತಿ ಮೂಲ ರಚನೆ ಸಿದ್ಧಾಂತದ ಮೂಲಭೂತ ಪ್ರಕರಣವಾಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. New Consumer Price Index Series. India introduced a new CPI series with 2024 as the base year in February 2026. The revised weighting pattern draws on more recent household consumption expenditure survey information. The new series reduced the relative weight of food compared with the older series. CPI is compiled by the Reserve Bank of India. So ಹೊಸ ಗ್ರಾಹಕ ಬೆಲೆ ಸೂಚ್ಯಂಕ ಸರಣಿ ಭಾರತವು 2026 ಫೆಬ್ರವರಿಯಲ್ಲಿ 2024 ಮೂಲ ವರ್ಷವಾಗಿ ಇಟ್ಟುಕೊಂಡು ಹೊಸ CPI ಸರಣಿಯನ್ನು ಪರಿಚಯಿಸಿತು. ಪರಿಷ್ಕೃತ ತೂಕ ವಿನ್ಯಾಸವು ಇತ್ತೀಚಿನ ಗೃಹ ಬಳಕೆ ವೆಚ್ಚ ಸಮೀಕ್ಷೆಯ ಮಾಹಿತಿಯನ್ನು ಬಳಸುತ್ತದೆ. ಹಳೆಯ ಸರಣಿಯೊಂದಿಗೆ ಹೋಲಿಸಿದರೆ ಹೊಸ ಸರಣಿಯಲ್ಲಿ ಆಹಾರದ ಸಾಪೇಕ್ಷ ತೂಕ ಕಡಿಮೆಯಾಯಿತು. CPIಯನ್ನು ಭಾರತ ರಿಸರ್ವ್ ಬ್ಯಾಂಕ್ ಸಂಗ್ರಹಿಸಿ ಪ್ರಕಟಿಸುತ್ತದೆ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಹೇಳಿದಾಗ ಇಲ್ಲಿ ಉತ್ತರ ಆಗಿರುತ್ತೆ ಡಿ, 3 ಹೇಳಿಕೆಗಳು ಮಾತ್ರ ಸರಿಯಾಗಿರುತ್ತೆ. ಹೊಸ CPI ಸರಣಿಯು ಬದಲಾಗಿರುವ ಗೃಹ ಬಳಕೆ ವೆಚ್ಚವನ್ನು ಪ್ರತಿಬಿಂಬಿಸಲು ಬಳಕೆ ಬುಟ್ಟಿ ಮತ್ತು ತೂಕಗಳನ್ನು ನವೀಕರಿಸಿದೆ. CPIಯನ್ನು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕಲ್ ಆ್ಯಂಡ್ ನೋಡ್ಕೊಳ್ಳುತ್ತೆ. NSO ಸಂಗ್ರಹಿಸುತ್ತದೆ. RBI ದ್ರವ್ಯ ನೀತಿ ನಿರ್ಧಾರಗಳಿಗೆ CPI ದರವನ್ನು ಬಳಸುತ್ತದೆ, ಆದರೆ ಸೂಚ್ಯಂಕಗಳನ್ನು ಅದು ಸಂಗ್ರಹಿಸುವುದಿಲ್ಲ. ಓಕೆ, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ ಇದನ್ನು ನೋಡ್ಕೊಳ್ಳುತ್ತೆ ಅಥವಾ
NSO ಇದನ್ನು ಸಂಗ್ರಹಿಸುತ್ತೆ ಅಂತ ನಾವು ನೋಡ್ಬೋದು. RBIಗೆ ಅದು ಸಂಬಂಧಪಟ್ಟಿರಲ್ಲ. ಹಾಗಾಗಿ ಸೊ ಈ ಒಂದು 4ನೇ ಸ್ಟೇಟ್ಮೆಂಟ್ ಇರುತ್ತೆ ಅದು ತಪ್ಪಾಗಿರುತ್ತೆ ಅಂತ ನಾವಿಲ್ಲಿ ಗಮನಿಸಬೇಕು. ಓಕೆ, ಸೊ ಮುಂದಿನ ಒಂದು ಪ್ರಶ್ನೆ, ಅರ್ಬನ್ ಚಾಲೆಂಜ್ ಫಂಡ್. ದ ಯೂನಿಯನ್ ಗವರ್ನಮೆಂಟ್ ಅಪ್ರೂವ್ಡ್ ಎ ₹1 lakh crore Urban Challenge Fund framework in 2026 February. Fund is designed to support cities as growth hubs, creative redevelopment and water sanitation infrastructure. It uses a challenge-based financing approach and seeks to leverage substantial non-budgetary or market financing. The scheme requires the Union government to finance 100% of every approved project. ಸೊ ಕೇಂದ್ರ ಸರ್ಕಾರವು 2026 ಫೆಬ್ರವರಿಯಲ್ಲಿ 1,00,000 ಕೋಟಿ ನಗರ ಸವಾಲು ನಿಧಿ ರೂಪರೇಷೆಯನ್ನು ಅನುಮೋದಿಸಿತು. ನಗರಗಳನ್ನು ಬೆಳವಣಿಗೆಯ ಕೇಂದ್ರಗಳಾಗಿ ರೂಪಿಸುವುದು, ಸೃಜನಾತ್ಮಕ ಪುನರ್ವಿಕಾಸ ಮತ್ತು ನೀರು ಸ್ವಚ್ಛತಾ ಮೂಲಸೌಕರ್ಯವನ್ನು ಬೆಂಬಲಿಸುವುದು ಇದರ ಉದ್ದೇಶ. ಇದು ಸವಾಲು ಆಧಾರಿತ ಹಣಕಾಸು ವಿಧಾನಗಳನ್ನು ಬಳಸುತ್ತದೆ ಮತ್ತು ಮಾರುಕಟ್ಟೆ ಅಥವಾ ಬಜೆಟ್ ಹೊರಗಿನ ದೊಡ್ಡ ಪ್ರಮಾಣದ ಹಣಕಾಸನ್ನು ಆಕರ್ಷಿಸಲು ಉದ್ದೇಶಿಸಿದೆ. ಪ್ರತಿಯೊಂದು ಅನುಮೋದಿತ ಯೋಜನೆಯು 100% ವೆಚ್ಚವನ್ನು ಕೇಂದ್ರ ಸರ್ಕಾರವೇ ಭರಿಸಬೇಕು ಎಂಬುದು ಯೋಜನೆಯ ಕಡ್ಡಾಯ ನಿಯಮವಾಗಿದೆ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ 3 ಮಾತ್ರ ಅಂತ ನಾವು ಇಲ್ಲಿ ನೋಡ್ಬೋದು. ಓಕೆ, ಸೊ ನಗರ ಸವಾಲು ನಿಧಿಯು ಸಂಪೂರ್ಣ ಕೇಂದ್ರ ಹಣಕಾಸಿನ ಬದಲು ಸ್ಪರ್ಧಾತ್ಮಕ ಆಯ್ಕೆ ಮತ್ತು ಮಿಶ್ರ ಹಣಕಾಸು ಮಾದರಿಯನ್ನು ಬಳಸುತ್ತದೆ. ಹಾಗಾಗಿ ಇದೇನಿದೆಯಲ್ಲ, ಸೊ ಈ 4ನೇ ಒಂದು ಸ್ಟೇಟ್ಮೆಂಟು ತಪ್ಪಾಗಿರುತ್ತೆ ಅಂತ ನಾವಿಲ್ಲಿ ಗಮನಿಸಬೇಕು. ಓಕೆ, ಸೊ ಮುಂದಿನ ಒಂದು ಪ್ರಶ್ನೆ ಹೋಗೋಣ. Karnataka's gig workers welfare fee. Karnataka notified a welfare fee linked to a platform-based gig worker under its gig worker social security framework. The fee begins around 1% for specified categories, with rates varying by category rather than being a single universal rate in all cases. The welfare mechanism is intended to finance the benefits for registered platform-based gig workers. The levy converts gig workers automatically into permanent government employees. Okay. ಸೊ ದಿಸ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್ ಸ್ಟೇಟ್ಮೆಂಟ್. ಓಕೆ, ಕರ್ನಾಟಕವು ವೇದಿಕೆ ಆಧಾರಿತ ಗಿಗ್ ಕೆಲಸಕ್ಕೆ ಸಂಬಂಧಿಸಿದ ಕಲ್ಯಾಣ ಶುಲ್ಕವನ್ನು ತನ್ನ ಗಿಗ್ ಕಾರ್ಮಿಕರ ಸಾಮಾಜಿಕ ಭದ್ರತಾ ಚೌಕಟ್ಟಿನಡಿ ಅನುಸೂಚಿಸಿತು. ಸೊ ನಿರ್ದಿಷ್ಟ ವರ್ಗಗಳಲ್ಲಿ ಶುಲ್ಕವು ಸುಮಾರು 1% ಆರಂಭವಾಗುತ್ತದೆ. ಎಲ್ಲ ಸಂದರ್ಭಗಳಲ್ಲೂ ಒಂದೇ ಸಾಮಾನ್ಯ ದರವಾಗದೆ ವರ್ಗಾನುಸಾರ ಬದಲಾಗುತ್ತದೆ. ಈ ಕಲ್ಯಾಣ ವ್ಯವಸ್ಥೆಯ ಉದ್ದೇಶ ನೋಂದಾಯಿತ ವೇದಿಕೆ ಆಧಾರಿತ ಗಿಗ್ ಕಾರ್ಮಿಕರ ಪ್ರಯೋಜನಗಳಿಗೆ ಹಣಕಾಸು ಒದಗಿಸುವುದು. ಈ ಶುಲ್ಕವು ಗಿಗ್ ಕಾರ್ಮಿಕರನ್ನು ಸ್ವಯಂಚಾಲಿತವಾಗಿ ಶಾಶ್ವತ ಸರ್ಕಾರಿ ನೌಕರನಾಗಿ ಪರಿವರ್ತಿಸುತ್ತದೆ. ಇದು ತಪ್ಪಾಗಿರುತ್ತೆ. ಸೊ ಎಷ್ಟು ಸರಿಯಾಗಿದೆ ಹೇಳಿಕೆ ಅಂತ ಹೇಳಿದ್ರೆ ಇಲ್ಲಿ ಬಿ ಆನ್ಸರ್ ಆಗಿರುತ್ತೆ, 3 ಮಾತ್ರ. ಓಕೆ, ಸೊ ನೋಡಿ, ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಈಗ KS ಅಲ್ಲಿ ಕೇಳಲೇಬೇಕಾದಂಥ ಒಂದು ಟಾಪಿಕ್ಕು, ತುಂಬ ಇಂಪಾರ್ಟೆಂಟು, ನೆನಪಿಡಿ ಇದನ್ನು. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಪ್ರಾಜೆಕ್ಟ್ and National Green Tribunal. The National Green Tribunal in February 2026 upheld the environmental clearance for the Great Nicobar mega project subject to compliance with the safeguards. The project includes transshipment port, airport, power infrastructure, township components. Great Nicobar lies in the Arabian Sea of coast, India's western coast. An NGT clearance removes the need to comply with all conditions attached to the environmental clearance. ಸೊ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ 2026 ಫೆಬ್ರವರಿಯಲ್ಲಿ ಪರಿಸರ ಭದ್ರತಾ ಷರತ್ತುಗಳ ಪಾಲನೆಯೊಂದಿಗೆ ಗ್ರೇಟ್ ನಿಕೋಬಾರ್ ಮಹಾಯೋಜನೆಯ ಪರಿಸರ ಅನುಮತಿಯನ್ನು ಸಮರ್ಥಿಸಿತು. ಈ ಯೋಜನೆಯಲ್ಲಿ ಟ್ರಾನ್ಸ್ಶಿಪ್ಮೆಂಟ್, ಬಂದರು, ವಿಮಾನ ನಿಲ್ದಾಣ, ವಿದ್ಯುತ್ ಮೂಲಸೌಕರ್ಯ ಮತ್ತು ಟೌನ್ಶಿಪ್ ಘಟಕಗಳು ಸೇರಿವೆ. ಗ್ರೇಟ್ ನಿಕೋಬಾರ್ ಭಾರತದ ಪಶ್ಚಿಮ ಕರಾವಳಿಯ ಅರಬ್ಬಿ ಸಮುದ್ರದಲ್ಲಿದೆ. NGT ಅನುಮತಿ ದೊರೆತ ನಂತರ ಪರಿಸರ ಅನುಮತಿಗೆ ಜೋಡಿಸಲಾದ ಎಲ್ಲ ಷರತ್ತುಗಳನ್ನು ಪಾಲಿಸುವ ಅಗತ್ಯ ಇರುವುದಿಲ್ಲ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ 2 ಮಾತ್ರ ಇಲ್ಲಿ ಸರಿಯಾಗಿದೆ. ಓಕೆ, ಸೊ ಉತ್ತರ ಆಗಿರುತ್ತೆ ಸಿ. ಗ್ರೇಟ್ ನಿಕೋಬಾರ್ ಅಂಡಮಾನ್ ಸಮುದ್ರ ಅಥವಾ ಬಂಗಾಳಕೊಲ್ಲಿ ಪ್ರದೇಶದಲ್ಲಿದ್ದು ಮಲಕ್ಕ ಜಲಸಂಧಿಯ ಸಮೀಪದ ಪ್ರಮುಖ ನೌಕಾಯಾನ ಮಾರ್ಗಗಳಿಗೆ ಹತ್ತಿರವಾಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, NGT ತೀರ್ಪು ಪರಿಸರದ ಷರತ್ತುಗಳನ್ನು ರದ್ದುಪಡಿಸಲಿಲ್ಲ. ಪರಿಸರ ಮತ್ತು ಬುಡಕಟ್ಟು ಸಮುದಾಯಗಳ ಚಿಂತನೆಗಳ ಹಿನ್ನೆಲೆಯಲ್ಲಿ ಭದ್ರತಾ ಷರತ್ತುಗಳ ಪಾಲನೆ ಮುಖ್ಯವಾಗಿದೆ ಅಂತ ಅಲ್ಲಿ ನಾವು ನೋಡ್ಬೋದು. ಓಕೆ, ಸೊ ಈ ದ್ವೀಪ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಕೇಂದ್ರಾಡಳಿತ ಪ್ರದೇಶದ ಭಾಗವಾಗಿದೆ ಅಂತ ನಾವಿಲ್ಲಿ ಗಮನಿಸಬೇಕು. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಸಿಂಗಲ್ genome editing strategy for nonsense mutations. A 2026 research strategy called as PERT was reported as prime editing mediated approach for correcting or overcoming certain nonsense mutations.
Nonsense mutations can introduce premature stop codons in protein coding sequences. Prime editing can make targeted sequence changes without necessarily creating a double strand DNA break. A single molecular strategy may potentially address different disorders if they share the same class of pathogenic mutation. Genome editing is identical to conventional vaccination. ಸೊ ಒಂದೇ ಜೀನೋಮ್ ಸಂಪಾದನಾ ತಂತ್ರ ಮತ್ತು ಅಕಾಲಿಕ ಮುಕ್ತಾಯ ರೂಪಾಂತರಗಳ ಬಗ್ಗೆ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಸೊ 2026ರಲ್ಲಿ ವರದಿಯಾದ ಪರ್ಟ್ ಎಂಬ ಸಂಶೋಧನಾ ತಂತ್ರವು ಕೆಲವು ಅಕಾಲಿಕ ಮುಕ್ತಾಯ ರೂಪಾಂತರಗಳನ್ನು ನಾನ್ಸೆನ್ಸ್ ಮ್ಯುಟೇಷನ್ ಸರಿಪಡಿಸಲು ಅತಿಕ್ರಮಿಸಲು ಪ್ರೈಮ್ ಎಡಿಟಿಂಗ್ ಆಧಾರಿತ ವಿಧಾನವಾಗಿದೆ. ಅಕಾಲಿಕ ಮುಕ್ತಾಯ ರೂಪಾಂತರಗಳು ನಾನ್ಸೆನ್ಸ್ ಮ್ಯುಟೇಷನ್ ಪ್ರೋಟೀನ್ ಸಂಕೇತಿಸುವ ಅನುಕ್ರಮಗಳಲ್ಲಿ ಅವಧಿಗೂ ಮುನ್ನ ಸ್ಟಾಪ್ ಕೋಡನ್ಗಳನ್ನು ಉಂಟು ಮಾಡಬಹುದು. ಪ್ರೈಮ್ ಎಡಿಟಿಂಗ್ ಗುರಿತಟ್ಟಿದ ಅನುಕ್ರಮ ಬದಲಾವಣೆಗಳನ್ನು ಅನಿವಾರ್ಯವಾಗಿ ದ್ವಿಸೂತ್ರ DNA ಮೂಲಕ ಉಂಟು ಮಾಡಬಲ್ಲದು. ವಿಭಿನ್ನ ರೋಗಗಳು ಒಂದೇ ತರಹದ ರೋಗಕಾರಕ ಮ್ಯುಟೇಷನ್ ಹಂಚಿಕೊಂಡಿದ್ದರೆ ಒಂದೇ ಅಣುಮಟ್ಟದ ತಂತ್ರವು ಅವುಗಳಲ್ಲಿ ಉಪಯೋಗವಾಗುವ ಸಾಧ್ಯತೆ ಇದೆ. ಜೀನೋಮ್ ಸಂಪಾದನೆ ಸಾಂಪ್ರದಾಯಿಕ ಲಸಿಕಾಕರಣಕ್ಕೆ ಸಮಾನವಾಗಿದೆ. ಸೊ ಎಷ್ಟು ಹೇಳಿಕೆ ಸರಿಯಾಗಿದೆ ಅಂತ ಹೇಳಿದ್ರೆ, ಸೊ ಈ 4 ಹೇಳಿಕೆ ಸರಿಯಾಗಿದೆ, 1, 2, 3 ಮತ್ತು 4. 5ನೇ ಹೇಳಿಕೆ ತಪ್ಪಾಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಪರ್ಟ್ ಒಂದು ವೇದಿಕೆ ಕಲ್ಪನೆಯನ್ನು ತೋರಿಸುತ್ತದೆ. ಪ್ರತಿಯೊಂದು ರೋಗಕ್ಕೂ ಸಂಪೂರ್ಣ ವಿಭಿನ್ನ ವಿಧಾನ ರಚಿಸುವ ಬದಲು ಸಾಮಾನ್ಯ ಮುಟೇಷನ್ ಯಾಂತ್ರಿಕತೆಯನ್ನು ಗುರಿಯಾಗಿಸುವುದು ಇದರ ಉದ್ದೇಶ ಆಗಿರುತ್ತೆ. ಅಕಾಲಿಕ ಮುಕ್ತಾಯ ರೂಪಾಂತರಗಳು ನಾನ್ಸೆನ್ಸ್ ಮ್ಯುಟೇಷನ್ ಅನುವಾದ ಪ್ರಕ್ರಿಯೆಯನ್ನು ಅವಧಿಗೂ ಮುನ್ನ ನಿಲ್ಲಿಸುತ್ತವೆ. ಪ್ರೈಮ್ ಎಡಿಟಿಂಗ್ ಕ್ಯಾಸ್ ಮೂಲಕ ನಿಕೇಸ್ ಮತ್ತು ರಿವರ್ಸ್ ಟ್ರಾನ್ಸ್ಕ್ರಿಪ್ಟೆಡ್ ಆಧರಿಸಿದ ಸಂಪಾದನಾ ತತ್ವವನ್ನು ಬಳಸುತ್ತದೆ. ಇದು ಲಸಿಕಾಕರಣದಿಂದ ಮೂಲತಃ ಭಿನ್ನವಾಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಮ್ಯುಟೇಷನ್ ಬಗ್ಗೆ ನಿಮಗೆ ಒಂದು ಕ್ವಶನ್ಸ್ ಇರುತ್ತೆ ಯಾವಾಗಲೂ. ಸೊ ಹಾಗಾಗಿ ಇದನ್ನು ನೆನ್ಪಿಡಿ, ಇದು ಹೊಸ ಒಂದು ಕಾನ್ಸೆಪ್ಟು. ಸೊ ಅಟ್ಲೀಸ್ಟ್ ಏನಂತ ನೀವು ತಿಳ್ಕೊಂಡಿರಬೇಕು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಇಂಡಿಯಾ AI ಮಿಷನ್ 2.0 ಆ್ಯಂಡ್ GPU ಕೆಪಾಸಿಟಿ. India announced plans under an expanded AI mission framework to add to around 20,000 GPUs behind a compute capacity already onboarded. Shared GPU infrastructure can lower entry barriers for startups, researchers, and public interest AI projects. GPUs are useful for parallel numerical computation commonly required in training modern AI models. GPU capacity alone guarantees high quality, unbiased, and safe AI system. Public compute infrastructure can be combined with subsidized access mechanism. ಸೊ ವಿಸ್ತರಿತ AI ಮಿಷನ್ ಚೌಕಟ್ಟಿನಡಿ ಈಗಾಗಲೇ ಸೇರಿಸಲಾದ ಗಣಕ ಸಾಮರ್ಥ್ಯಕ್ಕೆ ಹೆಚ್ಚುವರಿಯಾಗಿ ಸುಮಾರು 20,000 GPUಗಳನ್ನು ಸೇರಿಸುವ ಯೋಜನೆಯನ್ನು ಭಾರತ ಘೋಷಿಸಿತು. ಹಂಚಿಕೆಯ GPU ಮೂಲಸೌಕರ್ಯವು ಸ್ಟಾರ್ಟ್ಅಪ್ಗಳು, ಸಂಶೋಧಕರು ಮತ್ತು ಸಾರ್ವಜನಿಕ ಹಿತದ ಯೋಜನೆಗಳಿಗೆ ಪ್ರವೇಶ ಅಡೆತಡೆಗಳನ್ನು ಕಡಿಮೆ ಮಾಡಬಹುದು. ಆಧುನಿಕ AI ಮಾದರಿಗಳ ತರಬೇತಿಗೆ ಅಗತ್ಯವಾಗುವ ಸಮಾಂತರ ಸಂಖ್ಯಾತ್ಮಕ ಗಣನೆಗೆ GPUಗಳು ಉಪಯುಕ್ತವಾಗಿವೆ. GPU ಸಾಮರ್ಥ್ಯ ಮಾತ್ರವೇ ಉನ್ನತ ಗುಣಮಟ್ಟದ, ಪಕ್ಷಪಾತರಹಿತ ಮತ್ತು ಸುರಕ್ಷಿತ AI ವ್ಯವಸ್ಥೆಗಳನ್ನು ಖಚಿತಪಡಿಸುತ್ತದೆ. ಸಾರ್ವಜನಿಕ ಗಣಕ ಮೂಲಸೌಕರ್ಯವನ್ನು ಸಹಾಯಧನದ ಪ್ರವೇಶ ವ್ಯವಸ್ಥೆಯೊಂದಿಗೆ ಸಂಯೋಜಿಸಬಹುದು. ಸೊ ಎಷ್ಟು ಹೇಳಿಕೆ ಸರಿಯಾಗಿದೆ ಅಂತ ನೋಡಿದಾಗ ಉತ್ತರ ಆಗಿರುತ್ತೆ 4 ಹೇಳಿಕೆ ಮಾತ್ರ ಸರಿಯಾಗಿರುತ್ತೆ ಅಂತ. ಓಕೆ, ಇಂಡಿಯಾ AIನ ಗಣಕ ಸಾಮರ್ಥ್ಯದ ಘಟಕವು ದುಬಾರಿ AI ವೇಗವರ್ಧಕ ಗಣಕ ಮೂಲಸೌಕರ್ಯವನ್ನು ದೊಡ್ಡ ಮಟ್ಟದಲ್ಲಿ ಲಭ್ಯವಾಗಿಸುವುದನ್ನು ಗುರಿಯಾಗಿಸಿದೆ. ಹೆಚ್ಚಿನ GPUಗಳು ಗಣಕ ಲಭ್ಯತೆಯನ್ನು ಹೆಚ್ಚಿಸುತ್ತವೆ, ಆದರೆ ಮಾದರಿಯ ಗುಣಮಟ್ಟವು ದತ್ತಾಂಶ, ಅಲ್ಗೋರಿದಮ್, ಮೌಲ್ಯಮಾಪನ, ಆಡಳಿತ, ಇಂಧನ ಮತ್ತು ಪರಿಣಿತ ಮಾನವ ಸಂಪನ್ಮೂಲಗಳ ಮೇಲೂ ಅವಲಂಬಿತವಾಗಿರುತ್ತವೆ ಅಂತ ನೋಡ್ಬೋದು. ಗಣಕ ಸಾಮರ್ಥ್ಯ ಅಗತ್ಯವಾಗುವುದು, ಆದರೆ ಅದೊಂದೇ ಸಾಕಾಗುವುದಿಲ್ಲ ಅಂತ ನೋಡ್ಬೋದು. ಓಕೆ, ಸೊ GPU ಅಂದರೆ ಇಲ್ಲಿ ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ ಅಂತ. ಓಕೆ, ಈಗ ಇದು ಗ್ರಾಫಿಕ್ಸ್ಗಿಂತಲೂ ಬಹಳ ವ್ಯಾಪಕವಾಗಿ ಬಳಸಲಾಗುತ್ತದೆ ಅಂತ ನಾವಿಲ್ಲಿ ನೋಡ್ಬೋದು. ಸೊ ಮುಂದಿನ ಪ್ರಶ್ನೆ ಹೋಗೋಣ. ರೆಸ್ಪಾನ್ಸಿಬಲ್ AI ಇನ್ ದ ಮಿಲಿಟರಿ ಡೊಮೈನ್. ಓಕೆ, ಸೊ ರೆಸ್ಪಾನ್ಸಿಬಲ್ AI ಇನ್ ದ ಮಿಲಿಟರಿ ಡೊಮೈನ್, ದಟ್ ಈಸ್ REAM, okay, is associated with international discussions on responsible artificial intelligence on the military domain. India did not sign the 2026 Pathways to Action Declaration at the REAM Summit. Military AI issues include human control, accountability, targeting, escalation, and compliance with the international humanitarian law. REAM
Declaration is universally binding United Nations treaty enforceable by the International Court of Justice. Autonomous weapon discussions are distinct from civilian generative AI regulation. ಸೊ ಏಮ್ ಸೈನಿಕ ಕ್ಷೇತ್ರದಲ್ಲಿ ಜವಾಬ್ದಾರಿಯುತ ಕೃತಕ ಬುದ್ಧಿಮತ್ತೆ ಕುರಿತ ಅಂತಾರಾಷ್ಟ್ರೀಯ ಚರ್ಚೆಗಳೊಂದಿಗೆ ಸಂಬಂಧಿಸಿದೆ. 2026 ಶೃಂಗಸಭೆಯ ಪಾತ್ವೇ ಟು ಆಕ್ಷನ್ ಘೋಷಣೆಗೆ ಭಾರತ ಸಹಿ ಹಾಕಲಿಲ್ಲ. ಸೈನಿಕ ಎಐ ವಿಚಾರಗಳಲ್ಲಿ ಮಾನವ ನಿಯಂತ್ರಣ, ಹೊಣೆಗಾರಿಕೆ, ಗುರಿ ಆಯ್ಕೆ, ಸಂಘರ್ಷ ತೀವ್ರೀಕರಣ ಮತ್ತು ಅಂತಾರಾಷ್ಟ್ರೀಯ ಮಾನವೀಯ ಕಾನೂನು ಪಾಲನೆ ಸೇರಿವೆ. ಏಮ್ ಘೋಷಣೆ ಅಂತಾರಾಷ್ಟ್ರೀಯ ನ್ಯಾಯಾಲಯದಿಂದ ಜಾರಿಗೊಳಿಸಬಹುದಾದ ಸಾರ್ವತ್ರಿಕ ಬಾಧ್ಯಕರ ಯುಎನ್ ಒಪ್ಪಂದವಾಗಿದೆ. ಸ್ವಾಯತ್ತ ಶಸ್ತ್ರ ಚರ್ಚೆಗಳು ನಾಗರಿಕ ಜನರೇಟಿವ್ ಎಐ ನಿಯಂತ್ರಣದಿಂದ ಪ್ರತ್ಯೇಕವಾಗಿದೆ. ಸೊ ನೋಡಿ, ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಹೇಳಿದ್ರೆ ಇಲ್ಲಿ 4 ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಉತ್ತರ ಆಗಿರುತ್ತೆ ಬಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಎಐ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಜಿನೆವಾ ಅಂಡ್ ದಿ 2020 ಎಐ ಸಮಿಟ್ ಬಗ್ಗೆ ಇದೆ. ಸ್ವಿಟ್ಜರ್ಲ್ಯಾಂಡ್ ಅನೌನ್ಸ್ ದಟ್ ಇಟ್ ವುಡ್ ಹೋಸ್ಟ್ ದ 2027 ಗ್ಲೋಬಲ್ ಎಐ ಸಮಿಟ್ ಇನ್ Geneva. The Geneva hosts several international organizations and diplomatic processes. The announcement was made in the context of India AI Impact Summit in New Delhi. Switzerland is a member of the European Union. Hosting an AI summit automatically gives the host state legal authority to regulate AI in all participating countries. ಸೊ ಜಿನಿವಾ ಮತ್ತು 2027 AI ಶೃಂಗಸಭೆಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸ್ವಿಟ್ಜರ್ಲ್ಯಾಂಡ್ 2026 ಜಾಗತಿಕ AI ಶೃಂಗಸಭೆಯನ್ನು ಜಿನಿವಾದಲ್ಲಿ ಆಯೋಜಿಸುವುದಾಗಿ ಘೋಷಿಸಿತು. ಜಿನಿವಾ ಅನೇಕ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ರಾಜತಾಂತ್ರಿಕ ಪ್ರಕ್ರಿಯೆಗಳ ಕೇಂದ್ರವಾಗಿದೆ. ಈ ಘೋಷಣೆ ನವದೆಹಲಿಯಲ್ಲಿ ನಡೆದ ಇಂಡಿಯಾ AI ಇಂಪ್ಯಾಕ್ಟ್ ಸಮ್ಮಿಟ್ ಹಿನ್ನೆಲೆಯಲ್ಲಾಯಿತು. ಸ್ವಿಟ್ಜರ್ಲ್ಯಾಂಡ್ ಯುರೋಪಿಯನ್ ಯೂನಿಯನ್ ಒಕ್ಕೂಟದ ಸದಸ್ಯ ರಾಷ್ಟ್ರವಾಗಿದೆ. AI ಶೃಂಗಸಭೆಯನ್ನು ಆಯೋಜಿಸುವುದರಿಂದ ಆತಿಥೇಯ ರಾಷ್ಟ್ರಕ್ಕೆ ಪಾಲ್ಗೊಳ್ಳುವ ಎಲ್ಲ ದೇಶಗಳ AI ಅನ್ನು ನಿಯಂತ್ರಿಸುವ ಕಾನೂನು ಅಧಿಕಾರ ಸ್ವಯಂಚಾಲಿತವಾಗಿ ದೊರೆಯುತ್ತದೆ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ? ಸೊ 3 ಹೇಳಿಕೆಗಳು ಮಾತ್ರ ಸರಿಯಾಗಿದೆ. ಹಾಗಾಗಿ ಉತ್ತರ ಆಗಿರುತ್ತೆ ಸಿ. ಓಕೆ, ಸೊ ನೋಡಿ, ಇಲ್ಲಿ ಜಿನಿವಾದ ರಾಜತಾಂತ್ರಿಕ ಪರಿಸರ ಜಾಗತಿಕ ತಂತ್ರಜ್ಞಾನ ಆಡಳಿತ ಚರ್ಚೆಗಳಿಗೆ ಸೂಕ್ತ ವೇದಿಕೆಯಾಗಿದೆ. ಸ್ವಿಟ್ಜರ್ಲ್ಯಾಂಡ್ EU ಸದಸ್ಯವಲ್ಲ ಅಂತ ನಾವು ನೆನಪಿಡಬೇಕು. ಓಕೆ, ಸೊ ಆದರೂ EU ಯೊಂದಿಗೆ ವ್ಯಾಪಕ ಒಪ್ಪಂದಗಳನ್ನು ಹೊಂದಿದೆ ಅಂತ ನೋಡ್ಕೋಬೇಕು. ರಾಷ್ಟ್ರಗಳು ಪ್ರತ್ಯೇಕವಾಗಿ ಬಾಧ್ಯಕರ ಕಾನೂನು ಸಾಧನೆಗಳನ್ನು ಅಂಗೀಕರಿಸದಿದ್ದರೆ ಶೃಂಗಸಭೆಯ ಫಲಿತಾಂಶಗಳು ಸಾಮಾನ್ಯವಾಗಿ ರಾಜಕೀಯ ಅಥವಾ ಸಕಾರಾತ್ಮಕವಾಗಿರುತ್ತವೆ ಅನ್ನೋದು ನೆನಪಿಡಬೇಕು. ಸೊ ನೋಡಿ, ಇಲ್ಲಿ ಜಿನೆವಾದಲ್ಲಿ ಏನೇನಿದೆ, UN ಕಚೇರಿಗಳಿದೆ, WTO ಇದೆ ಮತ್ತು ಅನೇಕ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಕೂಡ ಇದೆ ಅಂತ ನಾವು ಇಲ್ಲಿ ನೋಡ್ಬೋದು. ಸೊ ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಕ್ಯಾಂಪೇನ್. So Mobile Bidi Pustaka Hidi is a Karnataka initiative encouraging students to reduce excessive mobile use and take up reading. Government, school students and teachers are among its target participants. The campaign seeks to strengthen library and reading habits. It is a union government program administered by the Ministry of Electronics and IT. Its primary objective is to provide free smartphones to school children. ಸೊ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಕರ್ನಾಟಕದ ವಿದ್ಯಾರ್ಥಿಗಳ ಅತಿಯಾದ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ ಓದುವ ಅಭ್ಯಾಸ ಉತ್ತೇಜಿಸುವ ಉಪಕ್ರಮವಾಗಿದೆ. ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಇದರ ಪ್ರಮುಖ ಗುರಿ ಸಮೂಹಗಳಲ್ಲಿ ಸೇರಿದ್ದಾರೆ. ಗ್ರಂಥಾಲಯ ಮತ್ತು ಓದು ಸಂಸ್ಕೃತಿಯನ್ನು ಬಲಪಡಿಸುವುದು ಅಭಿಯಾನದ ಉದ್ದೇಶವಾಗಿದೆ. ಇದು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ನಿರ್ವಹಿಸುವ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಶಾಲಾ ಮಕ್ಕಳಿಗೆ ಉಚಿತ ಸ್ಮಾರ್ಟ್ಫೋನ್ ನೀಡುವುದು ಇದರ ಮುಖ್ಯ ಉದ್ದೇಶ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ 3 ಮಾತ್ರ ಇಲ್ಲಿ ಸರಿಯಾಗಿರುತ್ತೆ. ಹಾಗೆ ಉತ್ತರ ಆಗಿರುತ್ತೆ ಡಿ ಆಗಿರುತ್ತೆ. ಓಕೆ, ಸೊ ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಸಂಕಲ್ಪ ಸ್ಕಿಲ್ ಡೆವಲಪ್ಮೆಂಟ್ ಸ್ಕೀಮ್. ಸೊ ಸಂಕಲ್ಪ ಸ್ಟ್ಯಾಂಡ್ಸ್ ಫಾರ್ ಸ್ಕಿಲ್ ಅಕ್ವಿಸಿಷನ್ ಆ್ಯಂಡ್ ನಾಲೆಡ್ಜ್ ಅವೇರ್ನೆಸ್ ಫಾರ್ ದಿ ಲೈವ್ಲಿಹುಡ್ ಪ್ರಮೋಷನ್. ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್. It received the World Bank support and emphasized institutional strengthening for skill development. It was designed primarily as an unconditional cash transfer scheme to all unemployed persons. Parliamentary or CAG scrutiny has raised concern regarding the implementation and utilization. ಸಂಕಲ್ಪ ಎಂದರೆ ಸ್ಕಿಲ್ ಅಕ್ವಿಸಿಷನ್ ನಾಲೆಡ್ಜ್ ಅವೇರ್ನೆಸ್ ಫಾರ್ ದಿ ಲೈವ್ಲಿಹುಡ್ ಪ್ರಮೋಷನ್. ಇದು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಸಚಿವಾಲಯದೊಂದಿಗೆ ಸಂಬಂಧಿಸಿದೆ. ಇದಕ್ಕೆ ವಿಶ್ವ ಬ್ಯಾಂಕ್ ಬೆಂಬಲವಿದ್ದು ಕೌಶಲ್ಯಾಭಿವೃದ್ಧಿಯ ಸಂಸ್ಥಾತ್ಮಕ ಬಲವರ್ಧನೆಗೆ ಒತ್ತು ನೀಡಿತು. ಇದು ಎಲ್ಲ ನಿರುದ್ಯೋಗಿಗಳಿಗೆ ಷರತ್ತುರಹಿತ ನಗದು ವರ್ಗಾವಣೆ ನೀಡುವ ಮುಖ್ಯ ಉದ್ದೇಶದ ಯೋಜನೆಯಾಗಿತ್ತು. ಇದರ ಅನುಷ್ಠಾನ ಮತ್ತು ನಿಧಿ ಬಳಕೆಯ ಕುರಿತು ಸಂಸತ್ತಿನ ಅಥವಾ ಕ್ಯಾಗ್ ಪರಿಶೀಲನೆಯಲ್ಲಿ ಚಿಂತೆಗಳು ವ್ಯಕ್ತವಾಗಿವೆ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ 4 ಹೇಳಿಕೆಗಳು ಸರಿಯಾಗಿದೆ.
ಸೊ ಹಾಗಾಗಿ ಉತ್ತರ ಆಗಿರುತ್ತೆ ಎ. ಓಕೆ, ಸೊ ಸಂಕಲ್ಪ 2018ರಲ್ಲಿ ಆರಂಭ ಆಗಿರುತ್ತೆ, ಅದನ್ನು ಕೂಡ ನೀವು ನೆನಪಿಡಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ನ್ಯೂ ಡೆಲ್ಲಿ ಡಿಕ್ಲರೇಷನ್ ಆನ್ ಎ ಇಂಪ್ಯಾಕ್ಟ್. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. The New Delhi Declaration emerged from 2026 India AI Impact Summit. It emphasized international cooperation around inclusive, responsible and development-oriented AI. More than one country endorsed the declaration. It created a supranational AI regulator with compulsory jurisdiction over all signatories. A political declaration and a legally binding treaty are not the same instrument. ಸೊ ನವದೆಹಲಿ ಘೋಷಣೆ 2026ರ ಇಂಡಿಯಾ ಐ ಇಂಪ್ಯಾಕ್ಟ್ ಸಮ್ಮಿಟ್ನಿಂದ ಹೊರಹೊಮ್ಮಿತು. ಒಳಗೊಂಡ ಜವಾಬ್ದಾರಿಯುತ ಮತ್ತು ಅಭಿವೃದ್ಧಿಮುಖ ಎಐಗಾಗಿ ಅಂತಾರಾಷ್ಟ್ರೀಯ ಸಹಕಾರಕ್ಕೆ ಇದು ಒತ್ತು ನೀಡಿತು. ಒಂದಕ್ಕಿಂತ ಹೆಚ್ಚು ರಾಷ್ಟ್ರಗಳು ಈ ಘೋಷಣೆಯನ್ನು ಬೆಂಬಲಿಸುವುದು. ಇದು ಎಲ್ಲ ಸಹಿದಾರರ ಮೇಲೆ ಕಡ್ಡಾಯ ನ್ಯಾಯಾಧಿಕಾರ ಹೊಂದಿರುವ ಅಂತಾರಾಷ್ಟ್ರೀಯ ಎಐ ನಿಯಂತ್ರಕವನ್ನು ಸ್ಥಾಪಿಸಿತು. ರಾಜಕೀಯ ಘೋಷಣೆ ಮತ್ತು ಕಾನೂನಾತ್ಮಕವಾಗಿ ಬಾಧ್ಯಕರ ಒಪ್ಪಂದ ಒಂದೇ ಸಾಧನವಲ್ಲ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ ಸೊ 4 ಹೇಳಿಕೆಗಳು ಮಾತ್ರ ಸರಿಯಾಗಿರುತ್ತೆ ಅಂತ ಇಲ್ಲಿ ನಾವು ನೋಡ್ಬೋದು. ಓಕೆ, ಸೊ ಈ ಘೋಷಣೆಯನ್ನು ಜಾಗತಿಕ ಎಐ ಪ್ರಾಧಿಕಾರ ಸೃಷ್ಟಿಸುವ ಒಪ್ಪಂದವೆಂದು ಅಲ್ಲ, ಸಕಾರಾತ್ಮಕ ರಾಜತಾಂತ್ರಿಕ ಫಲಿತಾಂಶವೆಂದು ಅರ್ಥೈಸಬಹುದು. ಬಾಧ್ಯಕರವಾಗದಿದ್ದರೂ ಇಂಥ ಘೋಷಣೆಗಳು ಮಾನದಂಡ, ತತ್ವ ಮತ್ತು ಭವಿಷ್ಯದ ಸಹಕಾರವನ್ನು ರೂಪಿಸಬಹುದು ಅಂತ ಇಲ್ಲಿ ನಾವು ನೋಡ್ಬೋದು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಇಂಡಿಜಿನಸ್ TD ವ್ಯಾಕ್ಸಿನ್. ಓಕೆ, so India's indigenous TD vaccine referred to in February 2026 protects against the tetanus and adult diphtheria. It was developed and produced through the Central Research Institute, Kausali. TD is a bacterial toxoid vaccine rather than a live viral vaccine. The vaccine was intended to support the universal immunization program. Tetanus is caused by toxin produced by Clostridium tetani. Diphtheria is caused by protozoan parasite transmitted by mosquitoes. ಸೊ ದೇಶೀಯ TD ಲಸಿಕೆ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. 2026ರಲ್ಲಿ ಫೆಬ್ರವರಿಯಲ್ಲಿ ಉಲ್ಲೇಖಿಸಲಾದ ಭಾರತದ ದೇಶೀಯ TD ಲಸಿಕೆ ಟೆಟನಸ್ ಮತ್ತು ವಯಸ್ಕ ಡಿಫ್ತೀರಿಯಾಗೆ ವಿರುದ್ಧ ರಕ್ಷಣೆ ನೀಡುತ್ತದೆ. ಇದು ಕೌಸೋಲಿಯ ಸೆಂಟ್ರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೂಲಕ ಅಭಿವೃದ್ಧಿ ಅಥವಾ ಉತ್ಪಾದನೆಯೊಂದಿಗೆ ಸಂಬಂಧಿಸಿದೆ. TD ಜೀವಂತ ವೈರಸ್ ಲಸಿಕೆಯಲ್ಲ, ಬ್ಯಾಕ್ಟೀರಿಯಾ ಟಾಕ್ಸೈಡ್ ಆಧಾರಿತ ಲಸಿಕೆಯಾಗಿದೆ. ಈ ಲಸಿಕೆಯನ್ನು ಸಾರ್ವತ್ರಿಕ ಲಸಿಕಾಕರಣ ಕಾರ್ಯಕ್ರಮಕ್ಕೆ ಬೆಂಬಲ ನೀಡಲು ಉದ್ದೇಶಿಸಲಾಗಿದೆ. ಟೆಟನಸ್ ಕ್ಲೋಸ್ಟ್ರಿಡಿಯಂ ಟೆಟಾನಿ ಉತ್ಪಾದಿಸುವ ವಿಷ ಪದಾರ್ಥದಿಂದ ಉಂಟಾಗುತ್ತದೆ. ಡಿಫ್ತೀರಿಯಾ ಸೊಳ್ಳೆಗಳಿಂದ ಹರಡುವ ಪ್ರೋಟೋಜೋವಾ ಪರೋಪಜೀವಿಯಿಂದ ಉಂಟಾಗುತ್ತದೆ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ ಸೊ ಇಲ್ಲಿ 5 ಹೇಳಿಕೆಗಳು ಮಾತ್ರ ಸರಿಯಾಗಿರುತ್ತೆ. ನೋಡಿ, TD ಲಸಿಕೆಯಲ್ಲಿ ಟೆಟನಸ್ ಮತ್ತು ಕಡಿಮೆ ಪ್ರಮಾಣದ ಡಿಫ್ತೀರಿಯಾ ಟಾಕ್ಸೈಡ್ಗಳು ಸೇರಿವೆ. ವೆರಿ ಇಂಪಾರ್ಟೆಂಟ್ ಸೊ ಕಾನ್ಸೆಪ್ಟ್ ಇದು ಕಿಶೋರ ಅಥವಾ ವಯಸ್ಕ ಲಸಿಕರಣಕ್ಕೆ ಮಹತ್ವದಾಗಿದೆ. 2026 ಫೆಬ್ರವರಿಯಲ್ಲಿ ದೇಶೀಯ ಪೂರೈಕೆ ಘೋಷಣೆಯ ದೇಶೀಯ ಲಸಿಕಾ ಸಾಮರ್ಥ್ಯಕ್ಕೆ ಮಹತ್ವದಾಗಿತ್ತು. ಡಿಫ್ತೀರಿಯಾ ಬ್ಯಾಕ್ಟೀರಿಯಾ ರೋಗ, ಸೊಳ್ಳೆಯಿಂದ ಹರಡುವ ಪ್ರೋಟೋಜೋವಾ ರೋಗವಲ್ಲ. ಹಾಗಾಗಿ ಈ 6ನೇ ಸ್ಟೇಟ್ಮೆಂಟ್ ಏನಿರುತ್ತಲ್ಲ ಅದು ತಪ್ಪಾಗಿರುತ್ತೆ ಅಂತ ಇಲ್ಲಿ ನಾವು ನೋಡ್ಬೋದು. ಓಕೆ, ಸೊ ಮತ್ತೆ ಟಾಕ್ಸೈಡ್ ಲಸಿಕೆಗಳಲ್ಲಿ ನಿಷ್ಕ್ರಿಯಗೊಳಿಸಿದ ಬ್ಯಾಕ್ಟೀರಿಯಾ ವಿಷ ಪದಾರ್ಥವನ್ನು ಬಳಸಿ ರೋಗ ನಿರೋಧಕ ಪ್ರತಿಕ್ರಿಯೆ ಉಂಟು ಮಾಡಲಾಗುತ್ತೆ ಅನ್ನೋದು ಕೂಡ ನಾವು ನೆನಪಿಡಬೇಕು. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಸೊ ಮುಂದಿನ ಪ್ರಶ್ನೆ ನೋಡೋಣ. ಇಂಡಿಯಾಸ್ BAFTA milestone in 2026. The Indian production Boong won the BAFTA award for best children's film and family film in 2026. It was widely reported as the first BAFTA to win for the Indian production. One Battle After Another won the best film at the 2026 BAFTAs. Paul Thomas Anderson was associated with One Battle After Another. One Battle After Another was the Indian production that achieved India's first BAFTA win. BAFTA is the British Academy of Film and Television Arts. ಸೊ 2026ರ ಭಾರತ BAFTA ಸಾಧನೆಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತೀಯ ನಿರ್ಮಾಣವಾದ ಬೂಂಗ್ 2026ರಲ್ಲಿ BAFTAಯ ಬೆಸ್ಟ್ ಚಿಲ್ಡ್ರನ್ಸ್ ಅಂಡ್ ಫ್ಯಾಮಿಲಿ ಫಿಲಮ್ ಪ್ರಶಸ್ತಿಯನ್ನು ಗೆದ್ದಿತು. ಇದನ್ನು ಭಾರತೀಯ ನಿರ್ಮಾಣದ ಮೊದಲ BAFTA ಜಯವೆಂದು ವ್ಯಾಪಕವಾಗಿ ವರದಿಸಲಾಯಿತು. ಒನ್ ಬ್ಯಾಟಲ್ ಆಫ್ಟರ್ ಅನದರ್ 2026ರ BAFTA ಅಲ್ಲಿ ಬೆಸ್ಟ್ ಫಿಲಮ್ ಪ್ರಶಸ್ತಿಯನ್ನು ಗೆದ್ದಿತು. ಪೌಲ್ ಥಾಮಸ್ ಆಂಡರ್ಸನ್ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಚಿತ್ರದೊಂದಿಗೆ ಸಂಬಂಧಿಸಿದ್ದಾರೆ. ಭಾರತದ ಮೊದಲ BAFTA ಜಯ ಸಾಧಿಸಿದ ಭಾರತೀಯ ನಿರ್ಮಾಣವೇ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಆಗಿತ್ತು. BAFTA ಎಂದರೆ ಬ್ರಿಟಿಷ್ ಅಕಾಡೆಮಿ ಆಫ್ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಆರ್ಟ್ಸ್. ಓಕೆ, ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಹೇಳಿದ್ರೆ 5 ಹೇಳಿಕೆಗಳು ಮಾತ್ರ ಸರಿಯಾಗಿದೆ. ಹಾಗಾಗಿ ಉತ್ತರ ಆಗಿರುತ್ತೆ ನಿಮಗೆ ಡಿ. ಓಕೆ,
ಸಂಕ್ಷಿಪ್ತ ಶೀರ್ಷಿಕೆಯಲ್ಲೂ ಎರಡು ವಿಭಿನ್ನ ಬ್ಯಾಫ್ಟಾ ಸಂಗತಿಗಳು ಮಿಶ್ರವಾಗಿವೆ. ಭಾರತೀಯ ನಿರ್ಮಾಣ ಬೂಮ್ ಭಾರತದ ಐತಿಹಾಸಿಕ ಸಾಧನೆಯನ್ನು ಮಾಡಿತು. ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಬೆಸ್ಟ್ ಫಿಲಮ್ ಸೇರಿದಂತೆ ಪ್ರಮುಖ ಪ್ರಶಸ್ತಿಗಳನ್ನು ಗೆದ್ದಿತು. ಈ ಎರಡು ಸಂಗತಿಗಳು ಪ್ರತ್ಯೇಕವಾಗಿ ನೆನಪಿಡುವುದು ಪೂರ್ವ ಪರೀಕ್ಷಾ ಗೊಂದಲ ತಪ್ಪಿಸುವುದು. ಇದು ಡಿಫ್ರೆಂಟ್ ಆಗಿರುತ್ತೆ, ಇದು ಡಿಫ್ರೆಂಟ್ ಆಗಿರುತ್ತೆ. ಸೊ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಬಾಫ್ಟಾ ಪ್ರಶಸ್ತಿಗಳನ್ನು ಬ್ರಿಟಿಷ್ ಅಕಾಡೆಮಿ ಆಫ್ ಫಿಲ್ಮ್ಸ್ ಆ್ಯಂಡ್ ಟೆಲಿವಿಷನ್ ಆರ್ಟ್ಸ್ ನೀಡುತ್ತದೆ, ಹಾಗಾಗಿ ಅದನ್ನು ಬಾಫ್ಟಾ ಅಂತ ಕರೀತಾರೆ. ಓಕೆ, ಸೊ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಸೊ ನೀವು CPI ಬೇಸ್ ಇಯರ್, ಓಕೆ, ನೀವು ಆಲ್ರೆಡಿ ಮುಂಚೆ ಒಂದು ಈ ಥರನೇ ಕ್ವಶನ್ ನೋಡಿದ್ದೀವಿ. ಸೊ ಇನ್ನೊಂದು ಇದೇ ರೀತಿಯ ಒಂದು ಕ್ವಶನ್ ಆನ್ CPI ಬೇಸ್ ಇಯರ್ ನೋಡೋಣ. ದ ರಿವೈಸ್ಡ್ ಆಲ್ ಇಂಡಿಯಾ CPI ಸೀರೀಸ್ ರಿಲೀಸ್ಡ್ ಇನ್ February 2026 uses 2024 as its base year. A base year revision changes the reference point and may update the basket, weights and methodology. The earlier widely used CPI combined series had 2012 as its base year. Changing the base year means inflation for every past month is mechanically increased. Household consumption patterns are relevant when determining the CPI weights. CPI measures the wholesale price received by producers at factory gates. ಸೊ ಹೊಸ CPI ಮೂಲ ವರ್ಷಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಸೊ 2026 ಫೆಬ್ರವರಿಯಲ್ಲಿ ಬಿಡುಗಡೆಗೊಂಡ ಪರಿಷ್ಕೃತ ಅಖಿಲ ಭಾರತ CPI ಸರಣಿಯ ಮೂಲ ವರ್ಷ 2024. ಮೂಲ ವರ್ಷದ ಪರಿಷ್ಕರಣೆ ಉಲ್ಲೇಖ ಬಿಂದುವನ್ನು ಬದಲಾಯಿಸುವುದರ ಜೊತೆಗೆ ಬಳಕೆ ಬುಟ್ಟಿ, ತೂಕ ಮತ್ತು ವಿಧಾನವನ್ನು ನವೀಕರಿಸಬಹುದು. ಇದಕ್ಕೂ ಮೊದಲು ವ್ಯಾಪಕವಾಗಿ ಬಳಸಲಾದ CPI ಕಂಬೈನ್ಡ್ ಸರಣಿಯ ಮೂಲ ವರ್ಷ 2012 ಆಗಿತ್ತು. ಮೂಲ ವರ್ಷ ಬದಲಿಸಿದಾಗ ಹಿಂದಿನ ಪ್ರತಿಯೊಂದು ತಿಂಗಳ ಹಣದುಬ್ಬರ ದರವು ಯಾಂತ್ರಿಕವಾಗಿ ಹೆಚ್ಚುತ್ತದೆ. CPI ತೂಕಗಳನ್ನು ನಿರ್ಧರಿಸುವಲ್ಲಿ ಗೃಹ ಬಳಕೆ ಮಾದರಿಗಳು ಮಹತ್ವದ್ದಾಗಿವೆ. CPI ಕಾರ್ಖಾನೆ ದ್ವಾರದಲ್ಲಿ ಉತ್ಪಾದಕರು ಪಡೆಯುವ ಸಗಟು ಬೆಲೆಯನ್ನು ಅಳೆಯುತ್ತದೆ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತಾಗ 6 ಹೇಳಿಕೆಗಳಲ್ಲಿ 4 ಹೇಳಿಕೆಗಳು ಮಾತ್ರ ಸರಿಯಾಗಿರುತ್ತೆ, ಹಾಗಾಗಿ ಉತ್ತರ ಆಗಿರುತ್ತೆ A ಆಗಿರುತ್ತೆ. ಓಕೆ, ಸೊ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಆಶಾ ಕಿರಣ ಇನಿಷಿಯೇಟಿವ್ಸ್. ಓಕೆ, ಸೊ ಆಶಾ ಕಿರಣ ಇನಿಷಿಯೇಟಿವ್ಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಶಾ ಕಿರಣ ಇಸ್ ಎ ಕರ್ನಾಟಕ ಪಬ್ಲಿಕ್ ಹೆಲ್ತ್ ಇನಿಷಿಯೇಟಿವ್ ಫೋಕಸ್ಡ್ ಆನ್ ಐ ಕೇರ್. ಇಟ್ ಇನ್ಕ್ಲೂಡ್ಸ್ ಪಾಪ್ಯುಲೇಷನ್ ಲೆವೆಲ್ ಐ ಸ್ಕ್ರೀನಿಂಗ್. Free or assisted cataract treatment and spectacles are among the services associated with the program. The initiative seeks to strengthen vision care access through the public facilities including vision centers. It's primarily a program for tuberculosis elimination. It was launched as Union Government scheme under the Ministry of Defense. Okay, ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ ಇಲ್ಲಿ 4 ಹೇಳಿಕೆ ಮತ್ತು ಸರಿಯಾಗಿದೆ, B ಆನ್ಸರ್ ಆಗಿರುತ್ತೆ. ಓಕೆ, ಸೊ ಈಸಿ ಕ್ವಶನ್ಸ್ ಇರುತ್ತೆ, ಇದು ನೋಡ್ಕೊಳ್ಳಿ. ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ ಕೆಫೆ 3 ನಾರ್ಮ್ಸ್ ಬಗ್ಗೆ ಇದೆ. ಸೊ ಕೆಫೆ 3 ನಾರ್ಮ್ಸ್ ಕನ್ಸರ್ನ್ಸ್ ದ ಅವರೇಜ್ ಫ್ಯೂಯಲ್ ಎಫಿಷಿಯನ್ಸಿ ಆರ್ ಕಾರ್ಬನ್ ಡೈಆಕ್ಸೈಡ್ ಪರ್ಫಾರ್ಮೆನ್ಸ್ ಆಫ್ ಎ ಮ್ಯಾನುಫ್ಯಾಕ್ಚರರ್ಸ್ ಪ್ಯಾಸೆಂಜರ್ಸ್ vehicle fleet. They differ conceptually from Bharat stage norms, which primarily regulates local air pollutants from individual vehicles or engines. Next CAFE phase has been discussed for the period beginning 2027 to 28. Fleet average regulation can allow manufacturers flexibility across the different models while meeting an aggregate target. CAFE 3 is a food safety standard administered by FSSI. CAFE standards have no relationship with transport sector energy efficiency norms. ಓಕೆ, ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ ಇಲ್ಲಿ 4 ಹೇಳಿಕೆಗಳು, ಹಾಗಾಗಿ C ಆಗಿರುತ್ತೆ ಉತ್ತರ. ಓಕೆ, ಸೊ ಈ ಥರ ಒಂದು ಕೆಫೆ ನಾರ್ಮ್ಸ್ ಏನಿದೆಯಲ್ಲ, ಇದು ಹೊಸ ಒಂದು ಕಾನ್ಸೆಪ್ಟ್ ಇದು. ಸೊ ವಿತ್ ರೆಸ್ಪೆಕ್ಟ್ ಟು ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ವೆಹಿಕಲ್ಸು. ಹಾಗಾಗಿ ಈ ಒಂದು ಪ್ರಶ್ನೆ ನಿಮಗೆ ತುಂಬ ಮುಖ್ಯ ಆಗಿರುತ್ತೆ. ಅರ್ಲಿಯರ್ ಸೀರೀಸಲ್ಲೂ ಕೂಡ ನಾವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ ಅಂತ ನಾವು ಇಲ್ಲಿ ಗಮನದಲ್ಲಿ ಇಟ್ಟಿರಬೇಕು. ಓಕೆ, ಸೊ ಮುಂದಿನ ಒಂದು ಪ್ರಶ್ನೆ ನ್ಯೂ GDP ಸೀರೀಸ್ ಆ್ಯಂಡ್ ಡಾಟಾ ಸೆಟ್ಸ್ ಬಗ್ಗೆ ಇದೆ. ಇಂಡಿಯಾ ರಿಲೀಸ್ಡ್ ನ್ಯೂ GDP ಸೀರೀಸ್ ಇನ್ February 2026 with 2022-23 as the base year. The new series replaced the earlier 2011 and 12 base year series. It expands the use of newer administrative data sets such as GST related information and other digital government databases. Improved deflation methods and more detailed price information can change estimates of real value added. GDP at constant prices seeks to remove the effect of price changes to measure the real output growth. A GDP base year revision means the constitution's tax sharing formula automatically changes. ಸೊ ಹೊಸ GDP ಸರಣಿ ಮತ್ತು ದತ್ತಾಂಶ ಸಮೂಹಗಳ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತವು 2026 ಫೆಬ್ರವರಿಯಲ್ಲಿ 2022-23
ಮೂಲ ವರ್ಷವಾಗಿಟ್ಟುಕೊಂಡ ಹೊಸ GDP ಸರಣಿಯನ್ನು ಬಿಡುಗಡೆ ಮಾಡಿತು. ಈ ಹೊಸ ಸರಣಿ ಹಿಂದಿನ 2011-12 ಮೂಲ ವರ್ಷದ ಸರಣಿಯನ್ನು ಬದಲಿಸಿತು. GST ಸಂಬಂಧಿತ ಮಾಹಿತಿ ಮತ್ತು ಇತರ ಡಿಜಿಟಲ್ ಸರ್ಕಾರಿ ದತ್ತಾಂಶ ಸಂಗ್ರಹಗಳತ್ತ ಹೊಸ ಆಡಳಿತಾತ್ಮಕ ದತ್ತಾಂಶ ಬಳಕೆಯನ್ನು ಇದು ವಿಸ್ತರಿಸುತ್ತದೆ. ಉತ್ತಮ ಬೆಲೆ ಪರಿಣಾಮ ನಿವಾರಣಾ ವಿಧಾನಗಳು ಮತ್ತು ಹೆಚ್ಚು ವಿವರವಾದ ಬೆಲೆ ಮಾಹಿತಿ ನೈಜ ಮೌಲ್ಯವರ್ಧನೆ ಅಂದಾಜುಗಳನ್ನು ಬದಲಾಯಿಸಬಹುದು. ಸ್ಥಿರ ಬೆಲೆಯ GDP ಬೆಲೆ ಬದಲಾವಣೆ ಪರಿಣಾಮವನ್ನು ತೆಗೆದು ನೈಜ ಉತ್ಪಾದನೆ ಬೆಲೆಗಳನ್ನು ಅಳೆಯಲು ಪ್ರಯತ್ನಿಸುತ್ತದೆ. ಸೊ GDP ಮೂಲ ವರ್ಷದ ಪರಿಷ್ಕರಣೆ ನಡೆದಾಗ ಸಂವಿಧಾನದ ತೆರಿಗೆ ಹಂಚಿಕೆ ಸೂತ್ರ ಸ್ವಯಂಚಾಲಿತವಾಗಿ ಬದಲಾಗುತ್ತದೆ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ 5 ಹೇಳಿಕೆಗಳು ಮಾತ್ರ ಸರಿಯಾಗಿರುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಉತ್ತರ ಆಗಿರುತ್ತೆ ಡಿ. ಓಕೆ, ರಾಷ್ಟ್ರೀಯ ಲೆಕ್ಕಪತ್ರಗಳ ಮೂಲ ವರ್ಷದಿಂದ ಪರಿಷ್ಕರಣೆ ಆರ್ಥಿಕತೆಯ ಇಂದಿನ ರಚನೆಯನ್ನು ಉತ್ತಮವಾಗಿ ಪ್ರತಿಬಿಂಬಿಸಲು ವಲಯ ರಚನೆ, ದತ್ತಾಂಶ ಮೂಲಗಳು, ವರ್ಗೀಕರಣ ಮತ್ತು ವಿಧಾನಗಳನ್ನು ನವೀಕರಿಸುತ್ತದೆ. ಹೊಸ ಆಡಳಿತಾತ್ಮಕ ದತ್ತಾಂಶ ವ್ಯಾಪ್ತಿಯನ್ನು ಸುಧಾರಿಸಬಹುದು. ಇದು ಅಂಕಿಅಂಶದ ಪ್ರಕ್ರಿಯೆ. ಇದರಿಂದ ಹಣಕಾಸು ಸಂಘೀಯ ಸಂವಿಧಾನ ನಿಯಮಗಳು ಸ್ವಯಂಚಾಲಿತವಾಗಿ ಆಗುವುದಿಲ್ಲ. ಹಾಗಾಗಿ ಈ ಒಂದು 6ನೇ ಸ್ಟೇಟ್ಮೆಂಟ್ ಏನಿರುತ್ತಲ್ಲ ಅದು ತಪ್ಪಾಗಿರುತ್ತೆ ಅಂತ ನಾವು ನೋಡ್ಬೋದು. ಓಕೆ, ಸೊ ನಾಮಮಾತ್ರ GDP ಪ್ರಚಲಿತ ಬೆಲೆಗಳನ್ನು ಬಳಸುತ್ತದೆ. ನೈಜ GDP ಸ್ಥಿರ ಬೆಲೆಗಳನ್ನು ಬಳಸುತ್ತದೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಮೂಲ ವರ್ಷ ಪರಿಷ್ಕರಣೆಗೆ ಹಳೆಯ ಬೆಳವಣಿಗೆ ಅಂದಾಜುಗಳನ್ನು ಬದಲಿಸಬಹುದು. ಅದನ್ನು ಸ್ವತಃ ದತ್ತಾಂಶ ಕೃತಕ ಬದಲಾವಣೆ ಎಂದು ಪರಿಗಣಿಸಲಾಗುವುದಿಲ್ಲ ಅಂತ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಮುಂದಿನ ಕೊನೆಯ ಪ್ರಶ್ನೆ ನೋಡೋಣ ಇವತ್ತು. ಕರ್ನಾಟಕ ಶೇರ್ ಇನ್ ಇಂಡಿಯಾಸ್ ಬಯೋ ಎಕನಮಿ. Karnataka's bioeconomy was reported at about $39 billion for 2025 in a 2026 assessment. This was around 1/5 of the India's bioeconomy. Biotechnology, biopharma, bioagriculture, bioindustrial activity can all contribute to the bioeconomy. Bengaluru's life sciences and startup ecosystem contributes to Karnataka's position. Bioeconomy is limited only to conventional agriculture and excludes biotechnology. A state's bioeconomy share is the same thing as its share in India's nominal GDP. ಸೊ ಭಾರತದ ಜೈವ ಆರ್ಥಿಕತೆಯಲ್ಲಿ ಕರ್ನಾಟಕದ ಪಾಲಿಗೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಪರಿಗಣಿಸಿ. ಸೊ 2026ರ ಮೌಲ್ಯಮಾಪನದಲ್ಲಿ ಕರ್ನಾಟಕದ 2025ರ ಜೈವ ಆರ್ಥಿಕತೆಯನ್ನು ಸುಮಾರು $39 ಬಿಲಿಯನ್ ಅಮೆರಿಕನ್ ಡಾಲರ್ ಎಂದು ವರದಿ ಮಾಡಲಾಯಿತು. ಇದು ಭಾರತದ ಜೈವ ಆರ್ಥಿಕತೆಯ ಸುಮಾರು 5ನೇ ಒಂದು ಭಾಗವಾಗಿತ್ತು. ಜೈವ ತಂತ್ರಜ್ಞಾನ, ಜೈವ ಔಷಧ, ಜೈವ ಕೃಷಿ ಮತ್ತು ಜೈವ ಕೈಗಾರಿಕೆ ಚಟುವಟಿಕೆಗಳು ಜೈವ ಆರ್ಥಿಕತೆಗೆ ಕೊಡುಗೆ ನೀಡಬಹುದು. ಬೆಂಗಳೂರಿನ ಜೀವವಿಜ್ಞಾನ ಮತ್ತು ಸ್ಟಾರ್ಟಪ್ ಪರಿಸರ ಕರ್ನಾಟಕದ ಸ್ಥಾನಕ್ಕೆ ಕೊಡುಗೆ ನೀಡುತ್ತದೆ. ಜೈವ ಆರ್ಥಿಕತೆ ಕೇವಲ ಸಾಂಪ್ರದಾಯಿಕ ಕೃಷಿಗೆ ಸೀಮಿತವಾಗಿದ್ದು ಜೈವ ತಂತ್ರಜ್ಞಾನವನ್ನು ಹೊರತುಪಡಿಸುತ್ತದೆ. ರಾಜ್ಯದ ಜೈವ ಆರ್ಥಿಕತೆಯ ಪಾಲು ಅದರ ಭಾರತದ ನಾಮಮಾತ್ರ GDPಯ ಪಾಲಿಗೆ ಸಮಾನವಾಗಿದೆ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂದಾಗ ಇಲ್ಲಿ ಉತ್ತರ ಆಗಿರುತ್ತೆ 4 ಹೇಳಿಕೆಗಳು ಮಾತ್ರ ಸರಿಯಾಗಿರುತ್ತೆ ಅಂತ ಇಲ್ಲಿ ನಾವು ನೋಡ್ಬೋದು. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಸೊ ಜೈವ ಆರ್ಥಿಕತೆ ಒಂದು ವಲಯಾಧಾರಿತ ಪರಿಸರದ ಅಳತೆಯಾಗಿದೆ. ಅದು ಒಟ್ಟು GSDP ಅಥವಾ GDP ಪಾಲಿಗೆ ಸಮಾನವಲ್ಲ. ಹಾಗಾಗಿ ಈ ಒಂದು ಪಾಯಿಂಟ್ ನೀವು ನೆನಪಿಡಿ. ಸೊ ಇದಿಷ್ಟು ಫೆಬ್ರವರಿ MCQ ಡಿಸ್ಕಷನ್ಸು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಈಗ ಇದೇ ಥರ ಮುಂದಿನ ಹಿಂದಿನ ವರ್ಷದ 2025ರ ಎಲ್ಲ ತಿಂಗಳ ವಿಡಿಯೋಸ್ಗಳನ್ನ ನಾವು ಮಾಡ್ತೀವಿ. ಸೊ ನೀವು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮಗೆ ಸಬ್ಸ್ಕ್ರೈಬ್ ಆಗಿದರೆ ಸಿಕ್ಬಿಡುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಸೊ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್.